ನಮಸ್ಕಾರ, ಇದು ಅಖಾಡ. ನಾವಿವತ್ತು ಒಂದಾನೊಂದು ಕಾಲದಲ್ಲಿ ಇಡೀ ಬೆಂಗಳೂರಿನ ಇಂಡಸ್ಟ್ರಿಯಲ್ ಕ್ಯಾಪಿಟಲ್ ಆಗಿದ್ದಂಥ ಒಂದು ಕ್ಷೇತ್ರಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ಇದು ಉದ್ಯಮಗಳ ಕ್ಷೇತ್ರ ಆಗಿತ್ತು, ಸಾಂಸ್ಕೃತಿಕ ಚಟುವಟಿಕೆಗಳ ಕ್ಷೇತ್ರ ಆಗಿತ್ತು. ಹಾಗೆಯೇ ಒಂದಾನೊಂದು ಕಾಲದಲ್ಲಿ ಇಡೀ ಬೆಂಗಳೂರನ್ನ ನಡುಗಿಸಿದಂಥ ರೌಡಿಗಳ ಸಾಮ್ರಾಜ್ಯ ಆಗಿತ್ತು. ಫಾರ್ಚುನೇಟ್ಲಿ ರೌಡಿಗಳ ಅಬ್ಬರ ಕಮ್ಮಿ ಆಗಿದೆ. ಅನ್ಫಾರ್ಚುನೇಟ್ಲಿ ಉದ್ಯಮಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ವೈಭವ ಕೂಡ ಕಮ್ಮಿ ಆಗಿದೆ. ಇಂಥದ್ದೊಂದು ಕ್ಷೇತ್ರದಲ್ಲಿ ನಾವಿವತ್ತು ಯಾಕೆ ಬಂದು ನಿಂತ್ಕೊಂಡಿದ್ದೀವಿ ಅಂತಂದರೆ, ಇದು ಇವತ್ತಿಗೂ ತುಂಬ ಜೀವಂತಿಕೆಯ ಕ್ಷೇತ್ರ. ಇಲ್ಲಿ ಅತ್ಯಂತ ಫಿಲ್ದಿ ರಿಚ್ ಅಂತ ಹೇಳ್ತಾರಲ್ಲ, ಹಾಗೆ ಆಗರ್ಭ ಶ್ರೀಮಂತರಿಂದ ಹಿಡಿದು ಒಂದು ಹೊತ್ತಿನ ಊಟಕ್ಕೆ ಗತಿ ಇಲ್ಲದೆ ಇರುವಂಥ ಜನಗಳ ತನಕ ಎಲ್ಲ ರೀತಿಯ ಜನ ಇರುವಂಥ ಕ್ಷೇತ್ರ. ಮತ್ತು ಆ ಕಾರಣಕ್ಕಾಗಿಯೇ ಇದೊಂದು ರಾಜಕೀಯ ಆಟಗಳ ಕ್ಷೇತ್ರ ಕೂಡ ಆಗಿದೆ. ಬಹುಶಃ ಯಾವುದೇ ಒಂದು ಪಕ್ಷಕ್ಕೂ ಕೂಡ ಒಂದು ನಿರ್ದಿಷ್ಟವಾದ ವೋಟ್ ಬ್ಯಾಂಕ್ ಇದೆ ಅಂತ ಹೇಳಲಾಗದಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಬಹುಶಃ ಅದು ರಾಜಾಜಿನಗರ. ಈಗ ಇನ್ನೊಂದು ಎಲೆಕ್ಷನ್ ಬರ್ತಾ ಇದೆ. ಆ ಎಲೆಕ್ಷನ್ ಬರ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಮತ್ತೆ ರಾಜಾಜಿನಗರಕ್ಕೆ ಬಂದು ನಿಂತ್ಕೊಂಡಿದ್ದೇವೆ. ಇಲ್ಲಿ ಕಳೆದ ವಿಧಾನಸಭೆ ವಿಸರ್ಜನೆ ಆಗೋ ತನಕ ಶಾಸಕರಾಗಿದ್ದಂಥ ನೇಲ ನರೇಂದ್ರ ಬಾಬು ಅವರು ರಾಜಾಜಿನಗರದ ಹಣೆ ಬರಹ ಮತ್ತು ಅದಕ್ಕೆ ತಾವೆಷ್ಟು ಕಾರಣರು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದಾರೆ. ಅವ್ರಿಗೆ ಎದುರಾಗಿ ಇವತ್ತು ಜಾತ್ಯತೀತ ಜನತಾದಳದ YSV ದತ್ತ ಅವರು ಬರಬೇಕಾಗಿತ್ತು. ವಿಧಾನ ಪರಿಷತ್ ಸದಸ್ಯರು ಮತ್ತು ದೇವೇಗೌಡರ ಕುಟುಂಬಕ್ಕೆ ತುಂಬ ಆಪ್ತರಾದಂಥವರು ಬರಬೇಕಾಗಿತ್ತು. ಬಂದೇ ಬರ್ತೀನಿ, ಖಂಡಿತ ಬರ್ತೀನಿ ಅಂತ ಹೇಳಿದರು. ಮಾತಿಗೆ ತಪ್ಪೋದಿಲ್ಲ ಅಂದಿದ್ದರು. ಕಾರ್ಯಕ್ರಮ ಶುರುವಾಗಕ್ಕೆ ಅರ್ಧ ಗಂಟೆ ಮುಂಚೆ ಕೂಡ ತಾವು ಬರ್ತೀವಿ ಅಂತ ಹೇಳಿದರು. ಇದೆಲ್ಲವೂ ಬಹುಶಃ ಕುಮಾರಸ್ವಾಮಿಯವರು ಭಾರತೀಯ ಜನತಾ ಪಕ್ಷಕ್ಕೆ ಮಾತು ಕೊಟ್ಟ ಹಾಗೆ ಇದು ಕೂಡ ದತ್ತ ಅವರು ನಮಗೆ ಕೊಟ್ಟ ಮಾತು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ದತ್ತ ಅವರು ಇವತ್ತು ಬಂದಿಲ್ಲ. ಇರಲಿ, ದತ್ತ ಅವರ ಅನುಪಸ್ಥಿತಿ ಇದ್ದರೂ ಕೂಡ ಇಲ್ಲಿ ರಾಜಾಜಿನಗರದ ಮತದಾರರು ನಮ್ಮ ಎದುರಿಗೆ ಬಂದು ಕೂತ್ಕೊಂಡಿದ್ದಾರೆ. ಮತ್ತು ಅಷ್ಟೇ ಮುಖ್ಯವಾಗಿ ರಾಜಾಜಿನಗರವನ್ನು ಆದ್ಯಂತವಾಗಿ ಬಲ್ಲಂಥ ತುಂಬ ಹಿರಿಯ ಪತ್ರಕರ್ತರು, ಬಹುಶಃ ನರೇಂದ್ರ ಬಾಬು ಅವರು ಅವರ ಹಿಂದಿನ ಎಲ್ಲ ಶಾಸಕರುಗಳ ಕೆಲಸಗಳನ್ನು, ಕಾರ್ಯವೈಖರಿಗಳನ್ನು ತುಂಬ ಹತ್ತಿರದಿಂದ ನೋಡಿರುವಂಥ ಜಾಣಗೆರೆ ವೆಂಕಟರಾಮಯ್ಯ ಅವರು ಬಂದಿದ್ದಾರೆ. ಎಲ್ರಿಗೂ ಸ್ವಾಗತ. ವೆಲ್ಕಮ್ ಟು ದಿ ಶೋ. ನಿಮಗೂ ಸ್ವಾಗತ. ರಾಜಾಜಿನಗರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಂಚೆ, ರಾಜಾಜಿನಗರದಲ್ಲಿ ನಾವು ಅಡ್ಡಾಡಿಕೊಂಡು ಬಂದಾಗ ನಮಗೆ ಕಂಡಂಥ ಚಿತ್ರಗಳು, ಕೇಳಿದಂಥ ಧ್ವನಿಗಳು, ಇವುಗಳ ಒಂದು ಕಿರುಚಿತ್ರವನ್ನು ನಾವು ನೋಡೋಣ. ಇವು IT ಸಿಟಿ ಬೆಂಗಳೂರಿನ ಚಿತ್ರಗಳು ಅಂತ ಹೊರಗಿನವ್ರಿಗೆ ಯಾರಿಗಾದರೂ ಹೇಳಿದರೆ ಬಹುಶಃ ಅವ್ರು ನಂಬಲಿಕ್ಕಿಲ್ಲ. ಬಟ್ ದೆನ್ ಸಿಟಿಗೆ ಆಗಲಿ ಜನರಿಗೆ ಆಗಲಿ ಅವ್ರ ಇಮೇಜ್ಗೂ ಹಕೀಕತ್ಗೂ ಸಂಬಂಧ ಇರಲೇಬೇಕು ಅಂತೇನೂ ಇಲ್ವಲ್ಲ. ಸೊ ಜಗಮಗಿಸೋ ಗ್ಲೋಬಲ್ ಸಿಟಿಯ ಒಡಲೊಳಗೆ ಇಂಥ ಬೇಕಾದಷ್ಟು ಹುಣ್ಣುಗಳಿವೆ. ಆ್ಯಂಡ್ ಅದು ಇಲ್ಲೇ ಬದುಕುವವರಿಗೆ ಚೆನ್ನಾಗಿ ಗೊತ್ತು. ವಿ ಆರ್ ಯೂಸ್ ಟು ಇಟ್. ಹಾಗಾಗಿ ರಾಜಾಜಿನಗರದ ಜನ ಕೂಡ ತಮ್ಮ ಏರಿಯಾ ಇದಕ್ಕಿಂತ ಭಿನ್ನವಾಗಿ ಇನ್ನೂ ಚೆನ್ನಾಗಿರಬಹುದಿತ್ತು ಅನ್ನೋ ಕನಸನ್ನು, ಯೋಚನೆನ, ಭ್ರಮೆನ ಬಿಟ್ಬಿಟ್ಟಿದ್ದಾರೆ. ಕಂಡವರಿಗೆಲ್ಲ ತಮ್ಮ ಸಮಸ್ಯೆನ ಹೇಳಿ ಹೇಳಿ ಅವ್ರಿಗೂ ಸಾಕಾಗಿ ಹೋಗಿದೆ. ಸುಮಾರು 6 ತಿಂಗಳಿಂದ ನೀರೇ ಬರ್ತಾ ಇಲ್ಲ ಸರ್. ನಮಗೆ ಭಾಳ ಕಷ್ಟ ಆಗ್ಬಿಟ್ಟಿದೆ. IPP ಹಾಸ್ಪಿಟಲ್ ಎದುರುಗಡೆ ದೊಡ್ಡ ಮರಿ ಇದೆ. ಅದು ಆ ದೊಡ್ಡ ಮರಿಲಿ ಮಳೆ ಬಂತು ಅಂದರೆ ಸುಮಾರು ನೀರು ನುಗ್ಗೋದು ಮನೆಗಳಿಗೆ. ಒಂದು ಮನೆಗಳಿಗೆ ಎಲ್ಲ ಮನೆಗಳು ನೀರು ನುಗ್ಗೋದೆ. ಸುಮಾರು 1000 ಮನೆಗಳಿದ್ದಾವೆ, 1000 ಮನೆ ಮೇಲೆ ಇದ್ದಾವೆ. ಎಲ್ಲ ಮನೆಗಳು ನೀರುಗಳು ನುಗ್ಗೋದೆ. ಆ ನೀರುಗಳು ನುಗ್ಗೋದನ್ನ ಲೆಟ್ರ್ ಕೊಟ್ಟಿದ್ದಾಗೋಯ್ತು. ಮೋಹನ್ ಕುಮಾರ್ ವಿಜಯ್ ಕುಮಾರ್ ಅವ್ರು ಇಂಜಿನಿಯರ್ ಇದ್ದಾಗ ಹೇಳಿದಾಗೋಯ್ತು. ಬಂದು ಫೋಟೋ ಹೊಡ್ಕೊಂಡು ಹೋಗ್ತಾರೆ ಹೊರತು ಅದ್ರ ಬಗ್ಗೆ ಏನು ಆಕ್ಷನ್ ತೊಗೊಂಡಿಲ್ಲ. ನಮ್ಮ ಮನೆ ಹತ್ರ ಎಲ್ಲ ನೀರೇ ಬರಲ್ಲ. ಕೊಳ ಹಾಕಿದ್ರಿಂದ ನೀರೇ ಬರಲ್ಲ ಅಲ್ಲಿ. ಆದರೆ ಬಿಲ್ಲು ಮಾತ್ರ ಬರ್ತಾ ಇದೆ. ಇದರೊಳಗೆ ಹುಡುಗರು ಸ್ಕೂಲ್ಗೆ ಹೋಗೋರು 800 ಜನ ಅವ್ರೆ. 800 ಜನಕ್ಕೆ ಬೆಳಗ್ಗೆ ಹೊತ್ತು ಅವ್ರ ಚಿಕ್ಕ ಬಕ ತೊಳೆಯಾಗಿಲ್ಲ. ವಾರಕ್ಕೆ ಒಂದೇ ಸಾರಿ ಸ್ನಾನ. ನಿಜವಾಗ್ಲೂ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳ ನಂತರ ಕೂಡ ನಾವಿನ್ನೂ ಇಂಥದ್ದೇ ಪ್ರಾಬ್ಲಮ್ಗಳ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದೇ ದುರ್ದೈವದ ವಿಷಯ. ಬಟ್ ಯು ಕಾಂಟ್ ಹೆಲ್ಪ್ ಇಟ್. ಇಂಥ ಸ್ಥಿತಿ ಬರೀ ರಾಜಾಜಿನಗರದಲ್ಲಷ್ಟೇ ಅಲ್ಲ, ದೇಶದ ಯಾವ ಕ್ಷೇತ್ರಕ್ಕೆ ಹೋದರೂ ಕಣ್ಣಿಗೆ ರಾಚತ್ತೆ. ಜೊತೆಗೆ ಹೀಗೆ ಬ್ಯಾನರ್ಗಳು, ಕಟೌಟುಗಳು ಕೂಡ ಧಾರಾಳವಾಗಿ ಕಣ್ಣಿಗೆ ರಾಚತ್ವೆ. ನಾಯಕರುಗಳ ಅಸಡ್ಡೆಗೆ ಜನ ಒಗ್ಗೋಗಿದ್ದಾರೆ ಬಿಡಿ. ಇಂಥ ಸಮಸ್ಯೆಗಳೇನೇ ಇದ್ದರೂ ರಾಜಾಜಿನಗರ ತೀರಾ ಹಾಳಾದ ಕ್ಷೇತ್ರವೇನಲ್ಲ. ಇಲ್ಲಿ ಹೆಸರಾಂತ ಸಂಸ್ಥೆಗಳಿವೆ.
ದೊಡ್ಡವರನ್ನು ನೆನಪಿಸಿಕೊಡುವಂಥ ರಸ್ತೆಗಳು ವೃತ್ತಗಳಿವೆ. ಭಕ್ತಿ ತುಂಬೋ ಟ್ರೆಡಿಷನಲ್ ದೇವಸ್ಥಾನಗಳಿವೆ. ಅಲ್ಲೇ ಹತ್ತಿರದಲ್ಲೇ ಮಲ್ಟಿನ್ಯಾಷನಲ್ ಶಾಪಿಂಗ್ ಮಾಲ್ಗಳಿವೆ. ಅದಕ್ಕೆ ಹೊಂದಿಕೊಂಡಂತೆಯೇ ಥೇಟ್ ಮಾಲ್ನ ಥರದ್ದೇ ಮಾಡರ್ನ್ ದೇವಸ್ಥಾನಗಳಿವೆ. ಒಂದಾನೊಂದು ಕಾಲಕ್ಕೆ ಇದು ನೂರಾರು ಇಂಡಸ್ಟ್ರಿಗಳಿಗೂ ಕೇಂದ್ರವಾಗಿತ್ತು, ರೌಡಿಸಮ್ಗೂ ಅಡ್ಡೆಯಾಗಿತ್ತು. ಇಂಥದ್ದೊಂದು ಕ್ಷೇತ್ರಕ್ಕೆ ರಾಜಾಜಿನಗರ ಅಂತ ಹೆಸರು ಕೊಟ್ಟಿದ್ದು ಮೈಸೂರಿನ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರು. ಆಗ ಅವರಿಗೆ ಖಂಡಿತ ಇದು ಈ ಪರಿ ಅವ್ಯವಸ್ಥೆಗಳ ಸಾಗರವಾಗಿ ಬೆಳೆಯುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಈ ಏರಿಯಾದ ಈಗಿನ ಮಹಾರಾಜರುಗಳಿಗೆ ಜನ ತಮ್ಮ ಬಗ್ಗೆ ಏನು ಮಾತಾಡಿಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಎಲ್ಲ ಶಾಸಕರು ಅಷ್ಟೇ, ಅವ್ರು ಮುಂದುವರಿಯೋದು ಅವ್ರು ನೋಡ್ತಾರೆ. ಕಾಮಗಾರಿಗಳ ಬಗ್ಗೆ ಸುಮ್ಮನೆ ಅವರು ಕಾಮಗಾರಿ ಅದು ಇದು ಅಂತಾರೆ, ಬಟ್ ಅವ್ರಿಗೆ ಅದು ರೋಲ್ ಕಾಲ್ ಆಗುತ್ತೆ ಅಷ್ಟೇ. ನಮ್ಮ ನರೇಂದ್ರ ಬಾಬು ಅವರು ಸ್ವಲ್ಪ ಪರವಾಗಿಲ್ಲ. ಸುರೇಶ್ ಕುಮಾರ್ ಅವರು ಅಂದರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಾವು ಅವ್ರ ಮಕ್ಕ ನೋಡೋದು. ಅದಾದಮೇಲೆ ಅವ್ರನ್ನ ನಾವು ನೋಡೋದೇ ಇನ್ನೊಂದು ಸತಿ ಎಲೆಕ್ಷನ್ಗೆ. ನರೇಂದ್ರ ಬಾಬು ಬಂದಮೇಲೆ ನಮ್ಮ ಊರೇ ಕೆಟ್ಟೋಯ್ತು. ಜನರ ಮಾತು ತಮಾಷೆ ಅನ್ನಿಸಿಬಿಡಬಹುದು, ಆದರೆ ಈ ತಮಾಷೆ ಹಿಂದೊಂದು ಹತಾಶೆ ಇದೆ. ಅದು ಜನಪ್ರತಿನಿಧಿಗಳ ಬಗ್ಗೆ ಇರಬಾರದಂಥದ್ದು. BJPಯ ಸುರೇಶ್ ಕುಮಾರ್ ಇಲ್ಲಿ ಹಲವಾರು ವರ್ಷಗಳ ಕಾಲ ಆಳಿದವರು. ಬಟ್ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ರೋ ಗೊತ್ತಿಲ್ಲ. ಅವರ ನಂತರ ಬಂದ ನೆಲ ನರೇಂದ್ರ ಬಾಬು ಸಾಕಷ್ಟು ಓಡಾಡ್ತಾರಾದರೂ ಅವರಿಂದ ಏನೋ ಕೆಲಸವಾಗಿದೆ ಅನ್ನೋ ತೃಪ್ತಿ ಮಾತ್ರ ಯಾಕೋ ಜನಕ್ಕಿದ್ದ ಹಾಗಿಲ್ಲ. ಅಂದರೆ ಪ್ರತಿಯೊಂದು ಏನೇ ಒಂದು ಇದ್ರೂ ಆಯ್ತು ನಾನಿದ್ದೀನಿ ರೀ ನಿಮ್ಗೆ ಯಾಕ್ರಿ ಅಂತಾರೆ. ಪರವಾಗಿಲ್ಲಪ್ಪ ನಮ್ಮ ನಾಯಕರು ಅನ್ನಿಸ್ತದೆ. ಯಾರ ಪಕ್ಕದಲ್ಲಿ ಹೋಗ್ಬಿಟ್ಟು ತಮ್ಮನ್ನು ಮಾತಾಡಿಸ್ಬೇಕು. ಸಾಮಾನ್ಯವಾಗಿ ಎಲ್ಲ ರಾಜಕಾರಣಿಗಳನ್ನು ಕಾಡೋ ಕಾಯಿಲೆ ಇದು, ಮನೆಯವರ ರಾಜ್ಯಭಾರ. ಅದನ್ನು ನಮ್ಮ ನಾಯಕರು ಮೀರಿದಿದ್ದಾಗ ಅವರ ಪ್ರತಿಯೊಂದು ನಡೆಯ ಬಗ್ಗೆಯೂ ಜನರಲ್ಲಿ ಸಂಶಯ ಹುಟ್ಟುತ್ತೆ. ಕ್ಷೇತ್ರದ ಯಥಾಸ್ಥಿತಿ ಮುಂದುವರಿಯುತ್ತೆ. ಐ ಆಮ್ ಶ್ಯೂರ್ ಇಲ್ಲಿ ಚರ್ಚಿತವಾದಂಥ ಎಲ್ಲ ವಿಷಯಗಳ ಬಗ್ಗೆನೂ ಉತ್ತರಗಳು ಬಾಬು ಅವರ ಹತ್ರ ಸಿದ್ಧವಾಗಿವೆ. ಮತ್ತು ಇಲ್ಲಿ ಚರ್ಚಿತವಾದಂಥ ವಿಷಯಗಳಲ್ಲದೆ ಇನ್ನೂ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಜಾಣಗೆರೆ ವೆಂಕಟರಾಮಯ್ಯ ಅವರು ಸಿದ್ಧರಿದ್ದಾರೆ ಅಂತ ಅಂದ್ಕೊಳ್ತೀನಿ. ನಾವು ಚರ್ಚೆ ಮುಂದುವರಿಸಲಿಕ್ಕೆ ಮುಂಚೆ ನಾವು ಬೆಂಗಳೂರಿನ ರಾಜಾಜಿನಗರ ಕ್ಷೇತ್ರದಲ್ಲಿ ಇದ್ದೇವೆ. ನಾವು ವಿರಾಮಕ್ಕೆ ಮುಂಚೆ ರಾಜಾಜಿನಗರ ಕ್ಷೇತ್ರದ ಬಗ್ಗೆ ಒಂದು ಕಿರುಚಿತ್ರವನ್ನು ನೋಡಿದ್ವಿ, ಅಲ್ಲಿನ ಸಮಸ್ಯೆಗಳನ್ನು ನೋಡಿದ್ವಿ. ಈ ಸಮಸ್ಯೆಗಳಲ್ಲದೆ ನಿಜವಾಗಲೂ ರಾಜಾಜಿನಗರಕ್ಕೆ ವಿಶಿಷ್ಟವಾಗಿರುವಂಥ ಹಲವಾರು ಸಂಗತಿಗಳಿವೆ. ನಾನು ನರೇಂದ್ರ ಬಾಬು ಅವರಿಂದ ಅಲ್ಲಿ ಚರ್ಚಿತವಾದ ಸಮಸ್ಯೆಗಳ ಬಗ್ಗೆ ಉತ್ತರ ತಗೊಳ್ಳಿಕ್ಕೆ ಮುಂಚೆ ಜಾಣಗೆರೆ ಅವರನ್ನ ಮಾತಿಗೆಳಿತೇನೆ. ಸರ್, ನೀವು ರಾಜಾಜಿನಗರನ ತುಂಬ ವರ್ಷಗಳಿಂದ ನೋಡಿದಂಥವ್ರು, ಹಲವಾರು ಶಾಸಕರುಗಳನ್ನು ತುಂಬ ಹತ್ತಿರದಿಂದ ಕಂಡಂಥವ್ರು. ಇಷ್ಟೆಲ್ಲ ಶಾಸಕರುಗಳು ಬಂದರೂ ಕೂಡ ರಾಜಾಜಿನಗರ ಯಾಕೆ ಸರ್ ಇವತ್ತಿಗೂ ಹೀಗಿದೆ? ದುರಂತ ಅಂದರೆ ನಮ್ಮ ರಾಜಕೀಯ ಇವತ್ತಿನ ಸಂದರ್ಭದಲ್ಲಿ ಹೇಗಾಯಿತು ಅಂತಂದರೆ, ರಾಜಕಾರಣವೇ ಒಂದು ರೀತಿಯಲ್ಲಿ ಸ್ವಂತ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋದು ಮೊದಲನೇ ಕೆಲಸ. ನಂತರದ ಕೆಲಸ ಜನಸಾಮಾನ್ಯರ ಕೆಲಸ, ಸಾರ್ವಜನಿಕರ ಕೆಲಸ ಮಾಡುವಂಥದ್ದು. ಈ ಧೋರಣೆ ಬಂದಿದ್ದು ಒಂದು ಕಾಲಘಟ್ಟದಲ್ಲಿ ಪ್ರಾರಂಭ ಆಗೋಯ್ತು. ಅದಕ್ಕೆ ಮುಂಚೆ ಆ ಧೋರಣೆ ಇರಲಿಲ್ಲ, ನಂತರದಲ್ಲಿ ಬಂದ್ಬಿಡ್ತಿದ್ದು. ಮೊದಲು ನಾವು ಗೆಲ್ಲಬೇಕಾದ್ರೂ ತುಂಬ ಕಷ್ಟಪಟ್ಟಿದ್ದೀವಿ. ಆ ಕಷ್ಟಪಟ್ಟಿದ್ದಕ್ಕೋಸ್ಕರ ಇನ್ವೆಸ್ಟ್ ಮಾಡಿದ್ದೀವಿ. ಸೊ ಲಾಭವನ್ನು ಪಡ್ಕೋಬೇಕು. ಅಂದಾಗ ಇದು ಸೆಕೆಂಡ್ರಿ ಆಗಿಬಿಡುತ್ತೆ. ಏನು ಇವತ್ತಿನ ಸಂದರ್ಭದಲ್ಲಿ ಅವ್ರ ಸಣ್ಣ ಪುಟ್ಟ ಸಮಸ್ಯೆಗಳು, ತುಂಬ ಚಿಕ್ಕ ಪುಟ್ಟ ಸಮಸ್ಯೆಗಳು, ಆದರೆ ಇದುವೇ 50 ವರ್ಷಗಳಿಂದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಇವೆಲ್ಲವನ್ನು ಕೂಡ ಈ ಶಾಸಕರೇ ಮಾಡಬೇಕಾಗಿರಲಿಲ್ಲ, ಅಲ್ಲಿ ಪಾಲಿಕೆ ಸದಸ್ಯರು ಕೂಡ ಮಾಡ್ಕೋಬೋದಾಗಿತ್ತು. ಇದು ಏನಾಗೋಯ್ತು, ಇಲ್ಲಿ ಯಾರಿಗೂ ಜವಾಬ್ದಾರಿ ಅಷ್ಟೊಂದು ಪ್ರಾಮಾಣಿಕವಾಗಿ ಆಗ್ದಲೇ ಹೋಯಿತು ಅನ್ನೋದು ನನ್ನ ವಿಷಾದ. ಮತ್ತು ನಮ್ಮ ಜನ ಕೂಡ ಏನಾಗೋಯ್ತು, ರಾಜಕಾರಣದ ಪ್ರತಿನಿಧಿಗಳು ಅಂದ ತಕ್ಷಣ, ನಮ್ಮ ಜನಪ್ರತಿನಿಧಿಗಳು ಅಂದ ತಕ್ಷಣ ಅವರು ದೇವಲೋಕದ ಭಾಳ ಅಲ್ಲಿಂದ ಉದ್ಭವ ಆಗಿ ಬಂದವರು ಅನ್ನೋ ಭಾವನೆ ಭಾಳ ಜನ ಹೋಗಲೇ ಇಲ್ಲ ಅವ್ರ ಹತ್ರ ಹೋಗಲಿಲ್ಲ. ಯಾಕೆ ಮಾಡಲ್ಲ ನಮ್ಮ ಕೆಲಸ ಇದು ಅಂತ ಕೇಳಲಿಲ್ಲ. ಹೆದರಿಕೆ ಇರ್ಬೋದು. ಆದರೆ ನಾನು ಬೆಂಗಳೂರಿನಲ್ಲಿ ಕೆಲವು ಕ್ಷೇತ್ರಗಳು ನೋಡಿದ್ದೀನಿ. ಯಾವ ಮಟ್ಟಕ್ಕೆ ಅಂದರೆ, ಬೆಳಿಗ್ಗೆ ಎದ್ದು ಅವ್ರ ಮನೆ ಹತ್ರ ನಿಂತ್ಕೊಂಡು, ಸ್ವಾಮಿ ನಮ್ಮ ಏರಿಯಾದಲ್ಲಿ ಮೋರಿ ಹಿಂಗಾಗಿದೆ, ರಸ್ತೆ ಹಿಂಗಾಗಿದೆ, ಅಲ್ಲಿ ಅಲ್ಲಿ ಗಲೀಜಿದೆ, ಅಲ್ಲಿ ಏನೋ ಗಲಾಟೆ ಆಗ್ತಿದೆ, ಅಲ್ಲೊಂದು ಇನ್ಯಾವುದೋ ಗಲಾಟೆ ಮಾಡೋ ಜನ ಉಟ್ಕೊಂಡ್ಬಿಟ್ಟವ್ರೆ, ಈ ಥರದ್ದು ಹೇಳ್ಕೊಳ್ಳುವಂಥ ಜನ ಇದ್ದಾರೆ. ರಾಜಾಜಿನಗರದ್ದು ವಿಶಿಷ್ಟ ಅಂತ ನೀವು ಮೊದಲೇ ಹೇಳಿದ್ರಲ್ಲ, ಇಲ್ಲೊಂದು ರೀತಿ ಸಜ್ಜನಿಕೆ, ಈ ನಮ್ಮ ಜನರಲ್ಲಿರುವಂಥ ಸಜ್ಜನಿಕೆ ಅದೇ ರಾಜಾಜಿನಗರವನ್ನೇ ಈ ಸ್ಥಿತಿ ತಂದುಬಿಟ್ಟಿದೆ ಅಂತ ನನ್ನ ಭಾವನೆ. ಬಹಳ ಜನ ಮುಜುಗರ ಪಡ್ತಾರೆ, ಏನು ಹೋಗೋದು, ಓಟ್ ಹಾಕಿದ್ದೀವಿ, ಅದರ ಕೆಲಸ ಹೋಗ್ತಾರೆ. ಕೆಲವು ಜನ ನಾವು ನೋಡಿದಾಗೆ ಮುಜುಗರ ಇಲ್ಲದೆ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಬಾಬು ಅವರೇ,
ಶಾಸಕರ ಬಗ್ಗೆಗಿನ ಜನಸಾಮಾನ್ಯರ ಅಭಿಪ್ರಾಯ ಯಾಕೆ ಹೀಗಾಗ್ತಾ ಇದೆ? ಖಂಡಿತವಾಗ್ಲೂ ತಾವು ಏನು ಚಿತ್ರಣ ತೋರಿಸಿದ್ರಿ, ಬಹುಶಃ ನೀವು ಸ್ವತಃ ಹೋಗಿ ನೋಡಿದ್ರೋ ಇಲ್ಲ ಗೊತ್ತಾಗಲಿಲ್ಲ. ನಾನು 3 ವರ್ಷ 2 ತಿಂಗಳು ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವ ಬಗ್ಗೆ ಹೇಳೋದಾದರೆ, ತಾವೊಂದು ಗೌತಮ್ ನಗರದ ಹೇಳಿದ್ರಿ. ಆ ಗೌತಮ್ ನಗರದ ಒಳಹೊಕ್ಕು ನೋಡಿದಾಗ ಇಡೀ ಸಂಪೂರ್ಣ ರಸ್ತೆಗಳು ಕಾಂಕ್ರೀಟ್ ಆಗಿದೆ. ರೋಡಿನ ವಿಷಯ ಬೇರೆ, ನಾವಲ್ಲಿ ನೀರಿನ ಸಮಸ್ಯೆ, ನೀರಿನ ಸಮಸ್ಯೆ, ಗಾರ್ಬೇಜ್ ಸಮಸ್ಯೆ ಅಲ್ಲ, ನೀರಿನ ಸಮಸ್ಯೆ ಬಹುಶಃ ಹೇಳ್ತೇನೆ. ಜಾಣಗೆರೆ ಅವರು ಹೇಳಿದಾಗೆ ಇವತ್ತು ನೀರಿನ ಸಮಸ್ಯೆ ಖಂಡಿತವಾಗ್ಲೂ ರಾಜಾಜಿನಗರದಲ್ಲಿದೆ. ಯಾಕೆಂದರೆ ತಿಪ್ಗೋಡ್ನಲ್ಲಿ ಕಡಿಮೆ ಆದಾಗ ನಮಗೆ ಕಾವೇರಿನೇ ಡಿಪೆಂಡ್ ಆಗಿದ್ದಾವೆ. ಕಾವೇರಿನ ಸಂಪೂರ್ಣವಾಗಿ ಸಾಲ್ತಾ ಇಲ್ಲ. ಇನ್ನೊಂದು ವಿಷಯ ಅಲ್ಲಿ ಪ್ರಸ್ತಾಪ ಆಯಿತು, ಶಾಸಕರ ಬಗ್ಗೆ ಜನ ಮಾತಾಡಿದ್ದ ವಿಚಾರ. ಜಾಣಗೆರೆ ಅವರೇ, ನಿಮ್ಮ ಹತ್ರ ಹೇಳಬೇಕು. ಅಲ್ಲಿ ಒಂದು ಅಂದರೆ ಇದು ನರೇಂದ್ರ ಬಾಬು ಅವರಿಗೆ ಮಾತ್ರ ಸೀಮಿತ ಅಂತ ನಾನು ಹೇಳ್ತಾ ಇಲ್ಲ. ನಾವು ಯಾವುದೇ ಊರಿನ ಯಾವುದೇ ಶಾಸಕರನ್ನ, ಯಾವುದೇ ಕಾರ್ಪೊರೇಟರ್ನ, ಯಾವುದೇ ಮಿನಿಸ್ಟ್ರನ್ನ ಹೋಗಿ ನೋಡಿದರೆ ಅವ್ರ ಊರಿನಲ್ಲಿ ಜನ ಮಾತಾಡ್ಕೊಳ್ಳೋದು ಅವರ ಮನೆಯವರ ರಾಜ್ಯಭಾರ ಜಾಸ್ತಿ ಆಗಿದೆ ಅಂತ. ಇದು ಸಹಜ, ಎಲ್ಲರೂ ಬಂದ್ಬಿಟ್ಟಿದೆ ಇವತ್ತು. ಈಗ ದೇವೇಗೌಡರು ಅಧಿಕಾರಕ್ಕೆ ಬಂದ ತಕ್ಷಣ ಇಡೀ ಕುಟುಂಬವನ್ನು ಕರ್ಕೊಬಂದರು. ಹೀಗೆ ಅನೇಕರು ಮಾಡಿದ್ದಾರೆ, ಅನೇಕರು ಮಾಡ್ಯವ್ರು. ಅಂದರೆ ಅಧಿಕಾರದಲ್ಲಿ ಇರೋರು ಒಬ್ಬರಾಗಿರ್ತಾರೆ, ಅವ್ರ ಹಿಂದ್ಗಡೆ ಇರೋರು ಅಧಿಕಾರ ನಡೆಸ್ತಾ ಇರ್ತಾರೆ. ಇವತ್ತು ಭಾಳ ಜನ ಆ ಥರದ್ದು ರಾಜಾಜಿನಗರದಲ್ಲಿ ಆಗ್ತಾ ಇದೆ. ಇದೆ ಅಂತೇಳಿ ಆರೋಪ ಮಾಡ್ತಾರೆ. ಭಾಳ ಆರೋಪ ನಾನು ಕೇಳಿದ್ದೀನಿ ಸಾಕಷ್ಟು ಸರಿ. ಬಾಬು ಅವರ ಪರವಾಗಿ ಅವರ ಸೋದರರು ಆಡಳಿತ ಮಾಡ್ತಾರೆ, ಅವರು ಎಲ್ಲ ಚಟುವಟಿಕೆಗಳಲ್ಲಿ ಅವ್ರು ಭಾಗಿಯಾಗ್ತಾರೆ ಅಂತೇಳಿ. ಇದು ಈ ಬಾಬು ಅವರ ದೃಷ್ಟಿಯಲ್ಲಿ ಅವ್ರಿಗೇನು ಅನಿಸ್ತಲೇ ಹೋಗ್ಬೋದು. ಆದರೆ ಬಾಬು ಅವರ ವ್ಯಕ್ತಿತ್ವವನ್ನು ಜನ ಅಳತೆ ಮಾಡ್ತಾ ಹೋಗ್ತಾರೆ. ಅಯ್ಯೋ ಅವ್ರು ನೋಡೋಕ್ಕಾಗಲ್ಲಪ್ಪ, ಬಾಬು ಅವ್ರು ನೋಡೋಕ್ಕಾಗಲ್ಲ, ಮೊದಲು ಅವರ ಸೋದರರು ನೋಡಬೇಕು. ಈ ಥರದ್ದು ದೂರ ಬಂದಾಗ ಏನಲ್ಲ, ಒಂದು ಹೇಳ್ತೇನೆ. ಈಗ ಜಾಣಗೆರೆ ಅವ್ರು ಹೇಳ್ತಾರೆ, ಈಗ ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ನಾನು ಬೆಂಗಳೂರು ಇರ್ಬೋದು, ಆದ್ರೆ ಜನ ಆರೋಪ ಮಾಡಿ ಸ್ವೀಕಾರ ಮಾಡಿ ಅಲ್ಲ, ನಾನು ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತೇನೆ. ಆದ್ರೆ ಒಂದು ಹೇಳ್ತೇನೆ, ಆದ್ರೆ ಒಂದು ಯಾಕೆಂದ್ರೆ ತಿರುಗಿ ನಾವು ಅದೇ ಜನರ ಹತ್ರ ಹೋಗಲ್ಲ. ಈಗ ಜಾಣಗೆರೆ ಅವರು ನಾನು ನೋಡ್ತಾ ಇದ್ದೀನಿ, ಒಂದು 20 ವರ್ಷಗಳಿಂದ ಅವ್ರನ್ನೂ ನೋಡ್ತಾ ಇದ್ದೀನಿ. ಒಂದಂತೂ ಸತ್ಯ, ಈಗ ನಮ್ಮ ಪಕ್ಷದಾಗಲಿ ನಮ್ಮ ಹಿಂಬಾಲಕರಾಗಲಿ ಯಾರನ್ನೂ ನನ್ನ ಪ್ರಗತಿ ಮಾಡೋ ಕೆಲಸಗಳಿಗೆ ಯಾರು ಅಡ್ಡಿ ಬರ್ತಕ್ಕಂಥದ್ದಾಗಲಿ, ಜನಗಳು ತೊಂದರೆ ಕೊಡ್ತಕ್ಕಂಥದ್ದಾಗಲಿ ಯಾವುದೂ ಮಾಡೋದಿಲ್ಲ. ನಿಮ್ಮ ಪರವಾಗಿ ಬೇರೆಯವರು ಯಾರೋ ಕೆಲಸ ಮಾಡೋದನ್ನ ಅವೆಲ್ಲ ಸುಳ್ಳು. ಏನು ನಾನೇ ಅಂಥದ್ದು ಯಾವ್ದಾದ್ರು ಮಾಡಿದ್ರೆ ದಯವಿಟ್ಟು ಯಾವ್ದಾರು ಎವಿಡೆನ್ಸ್. ಒಂದು ನಿಮಿಷ, ಇಲ್ಲಿ ಈಗ ಆಹ್ವಾನಿತ ಪ್ರೇಕ್ಷಕರ ಹತ್ರ ಬರಬೇಕಾಗತ್ತೆ. ರಾಜಾಜಿನಗರದಲ್ಲಿ ಆ ಥರದ ಕೆಲಸ ಶಾಸಕರ ನರೇಂದ್ರ ಬಾಬು ಅವರು ಅಂತಲೇ ಅಲ್ಲ, ನರೇಂದ್ರ ಬಾಬು ಅವರ ಹಿಂದೆ ಇದ್ದ ಶಾಸಕರು, ಅಲ್ಲಿರುವಂಥ ಕಾರ್ಪೊರೇಟರ್ಗಳು, ಅವರ ಪರವಾಗಿ ಅವರ ಮನೆಯವರು ಕೆಲಸ ಮಾಡಲಿಕ್ಕೆ ಹೋಗ್ತಾ ಇರುವಂಥ ಸನ್ನಿವೇಶ ರಾಜಾಜಿನಗರದಲ್ಲಿ ಇದೆಯಾ? ಇದ್ದರೆ ಅದಕ್ಕೆ ಏನು ಮಾಡಬೇಕು? ಒಂದು ನಿಮಿಷ. ನನ್ನ ಹೆಸರು ಉಮಾಶಂಕರ್ ಅಂತ, ರಾಜಾಜಿನಗರದ 5ನೇ ವಿಭಾಗದ ನಿವಾಸಿ. ಇವತ್ತು ರಾಜಾಜಿನಗರ ಭಾಷಮ್ ಸರ್ಕಲ್ ಕೆಳಗಡೆ 63ನೇ ಕ್ರಾಸಿಂದ 70ನೇ ಕ್ರಾಸ್ ತನಕ ಟಾರ್ ಹಾಕಿದ್ದಾರೆ. ಶಾಸಕರು 63ನೇ ಕ್ರಾಸಿಗೆ ಬಂದು ಹೋದವರು ಇವತ್ತು 6 ಗಂಟೆ ತನಕ ಅವ್ರ ತಮ್ಮ ನೇಲ ರವಿಶಂಕರ್ ಅವರು ನಿಂತ್ಕೊಂಡು ಟಾರ್ನ ಹಾಕಿಸ್ತಾ ಇದ್ದಾರೆ. ಅವ್ರಿಗೂ ಟಾರ್ ಹಾಕ್ಸೋದಕ್ಕೂ ಆಗಲಿ ಯಾವುದೇ ಸಂಬಂಧ ಇಲ್ಲ. ಒಂದು ನಿಮಿಷ, ಅದಕ್ಕೆ ನಾವು ಪ್ರತಿಕ್ರಿಯೆ ತಗೋಣ. ಬಾಬು ಒಂದು ಭಾಳ ಒಳ್ಳೆಯ ಮಾತನ್ನು ಆಡಿದ್ದಾರೆ. ಯಾಕೆಂದರೆ ನಾನು ಒಬ್ಬ ಶಾಸಕನಾಗಿ ಪ್ರತಿಯೊಂದು ಸ್ಟ್ರೀಟ್ ಕಮಿಟಿಗಳನ್ನು ಮಾಡಿದ್ದೇನೆ. ನಮ್ಮ ಪಕ್ಷದ ಸದಸ್ಯರಿದ್ದಾರೆ, ಅವರೊಬ್ಬ ಪತ್ರಕರ್ತ. ಪ್ರತಿನಿತ್ಯ ಬೆಳಗ್ಗೆ ಎದ್ದು ಪತ್ರಿಕೆಗಳಲ್ಲಿ ನರೇಂದ್ರ ಬಾಬು ಬಗ್ಗೆ ಟೀಕೆ ಮಾಡೋದೇ ಅವರು ಮೊದಲಿಂದ ವೃತ್ತಿ ಮಾಡ್ಕೊಂಡು ಅದನ್ನೇ ಕಸಬು ಮಾಡ್ಕೊಂಡ್ರವರು. ಆದರೆ ಮಾಡ್ಕೊಂಡಿರ್ತಕ್ಕಂಥವ್ರು. ಆದರೆ ಒಂದು ಹೇಳ್ತೇನೆ, ಕೆಲಸವನ್ನು ಮಾಡುವಾಗ ಇದೇ ಭಾರತೀಯ ಜನತಾ ಪಕ್ಷದವರು, ಜನತಾದಳದವರು ಎಲ್ಲರೂ ಬಂದು ನಿಂತ್ಕೋತಾರೆ ಒಂದು ಕೆಲಸ ಮಾಡುವಾಗ. ನಾವು ಇವತ್ತು ಬಹುಶಃ ಹೇಳ್ತೇನೆ, ಸುಮಾರು ಕ್ಷೇತ್ರದ 80 ಭಾಗದ ಡಾಂಬರೀಕರಣದ ಕೆಲಸ ಆಗಿದೆ. ಅದನ್ನು ಕೆಲಸ ಆಗುವಾಗ ಬಹುಶಃ ನಂಗೆ ಅಧಿಕಾರ ಮುಗಿದೋಯ್ತು ಅಂತೇಳಿ ನಾನು ಸುಮ್ಮನೆ ಕೂತ್ಕೊಳ್ತಕ್ಕಂಥವನ್ನಲ್ಲ. ನಾನು ಆ ಕೆಲಸ ಆಗುವಾಗ ಹೋಗಿ ನೋಡಬೇಕಾಗತ್ತೆ. ಅಟ್ಲೀಸ್ಟ್ ಏನಲ್ಲ ಅಧಿಕಾರಿಗಳಿಗೆ ನೀವು ಯಾಕಿಲ್ಲ ಅಂತ ಕೇಳಬೇಕಾಗತ್ತೆ. ಇದು ನನ್ನ ಜವಾಬ್ದಾರಿ. ಈಗ ಬರ್ತಕ್ಕಂಥವ್ರಿಗೆ ನಾನು ಬೇಡ ಅಂತ ಹೇಳಲಿಕ್ಕಾಗೋಲ್ಲ. ಮತ್ತೆ ಜೊತೆಗೆ ಕೆಲಸ ಮಾಡುವಾಗ ಈಗ ಬೇರೆಯವ್ರ ಪಕ್ಷದ ಸದಸ್ಯರಾಗಲಿ ಅವರು ಬಂದೆಲ್ಲ ನಿಂತ್ಕೊಂಡಿದ್ದ, ಆ ಮನುಷ್ಯರು ನಿಂತ್ಕೊಂಡೆ ತಪ್ಪು ಅಂತ ಹೇಳಕ್ಕಾಗತ್ತಾ? ಈ ದೃಷ್ಟಿನಲ್ಲಿ ಖಂಡಿತವಾಗ್ಲೂ ಹೇಳ್ತೇನೆ, ಅವರು ಪಕ್ಷದ ಸದಸ್ಯರುಗಳು ಯಾರೇ ಬಂದು ನಿಂತ್ಕೊಂಡು ಕೆಲಸನ ಮಾಡ್ತಕ್ಕಂಥದ್ದನ್ನ ಪರೀಕ್ಷೆ ಮಾಡಲಿಕ್ಕೆ ನೋಡಲಿಕ್ಕೆ ಅಧಿಕಾರ ಸ್ವತಂತ್ರ ಇದೆ. ಅದಕ್ಕೆ ಸಂವಿಧಾನದತ್ತವಾಗಿ ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ಇದೆ. ಅದನ್ನ ತಪ್ಪು ಅಂತ ಯಾರು ಹೇಳಲಿಕ್ಕೆ ಬಾಬು ಅಲ್ಲ, ನಾನು ನಿಮ್ಮ ಮಾತನ್ನು ಒಪ್ಕೊಳ್ತೇನೆ. ಜಾಣಗೆರೆ ಅವ್ರ ಹತ್ರ ಕೇಳಬೇಕಾಗತ್ತೆ. ಬಾಬು ಅವ್ರು ಯಾಕೋ ಸ್ವಲ್ಪ ಟೀಕೆಗೆ ಆವೇಶ, ಎಮೋಷನಲ್ ಆಗ್ತಾರೆ ಅಂತ ಅನ್ಸುತ್ತೆ. ಬಾಬು ಅವರು ಅಷ್ಟೇ ಅಲ್ಲ, ಎಲ್ಲ ರಾಜಕೀಯ ಧುರೀಣರಿಗೂ ಆ ಚಾಳಿ ಟೀಕೆ ಮಾಡೋದನ್ನೇ ಕಸಬು ಮಾಡ್ಕೊಂಡವರು. ಒಂದು ಪತ್ರಿಕೆಯವರು
ಪತ್ರಿಕೆಯವರು ಟೀಕೆ ಮನುಷ್ಯ ಮಾಡ್ತಾರೆ. ಸಹಜವಾದಂತ ಅಲ್ಲ, ಕೆಲವ್ರು ಏನ್ ಮಾಡ್ಕೊಂಡ್ಬಿಡ್ತಾರೆ, ಅದನ್ನೇ ವೃತ್ತಿ ಮಾಡ್ಕೊಂಡು ಏನಾಗಿದೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಇದು ಶುರು ಮಾಡಿದ್ದಾರೆ. ಅಲ್ಲ, ಹೇಳ್ತಾರೆ ಯಾಕೆ ನಾನು ನಿಮ್ ಬಗ್ಗೆ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರ್ತಕ್ಕಂಥದ್ದು ನೇರವಾಗಿ ಮಾಧ್ಯಮದ ಕೆಲಸನೇ ವಾಚ್ ಡಾಗ್ ಕೆಲಸ. ಉಮಾಶಂಕರ್ ಈ ಪ್ರದೇಶದ ಒಬ್ಬ ಗೌರವಾನ್ವಿತ ವ್ಯಕ್ತಿ, ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಸರಿ ಕಾಣದಲ್ಲಿದ್ದು ಅಥವಾ ಬಾಬು ಅವ್ರ ಬಗ್ಗೆ ಪತ್ರಿಕೆಯ ಕೆಲಸನೇ ವಾಚ್ ಡಾಗ್ ತರ ಕೆಲಸ ಮಾಡೋದು. ಪಾಲಿಕೆ ಸದಸ್ಯರು ಯಾರು ತಪ್ಪು ಮಾಡಿದಾಗ ಬರೆಯೋದೇನು ಅದು ತಪ್ಪಲ್ಲ. ಆದರೆ ಅದನ್ನು ತಪ್ಪು ಅವ್ರೇನಾರ ಅಸಹಜವಾಗಿ ಮತ್ತು ತುಂಬ ದುರುದ್ದೇಶವಾಗಿ ಬರೆದವ್ರೆ ಅಂದಾಗ ಬಾಬು ಅವರು ಪ್ರಶ್ನೆ ಮಾಡಲಿಕ್ಕೆ ಹಲವಾರು ಮಾರ್ಗಗಳಿದ್ದಾವೆ. ಹಾಗಾಗಿ ಅವ್ರನ್ನ ನೇರವಾಗಿ ಆರೋಪ ಮಾಡಿ ನಾನು ಪತ್ರಕರ್ತರಾಗಿ ನಿಮ್ಮ ಮೇಲೆ ಸರ್ ರಾಜಕೀಯ ಒತ್ತಡಗಳು ಬಂದಿವೆ. ನೀವೇನೋ ಯಾರನ್ನ ಟೀಕೆ ಮಾಡ್ತೀರಿ, ಯಾರ ಬಗ್ಗೆನೋ ಬರೀತೀರಿ, ಬಾಬು ಅವ್ರ ಬಗ್ಗೆನೇ ಬರೀತೀರಿ. ಸಾಕಷ್ಟು ಸರಿ ನಾನು ಅನುಭವಿಸಿದ್ದೀನಿ ಮತ್ತು ಕೇಸ್ಗಳು ಹಾಕ್ಸ್ಕೊಂಡು ಅನೇಕ ಊರುಗಳಲ್ಲಿ ಜೈಲಲ್ಲೆಲ್ಲ ಕೂತು ಬಂದಿದ್ದೀನಿ. ಅದೇ ನನಗೇನು ದೊಡ್ಡ ಆಘಾತದ ವಿಚಾರ ಅಲ್ಲ. ಪತ್ರಕರ್ತರ ಮೇಲೆ ರಾಜಕೀಯದ ಒತ್ತಡ ಇದ್ದೇ ಇರುತ್ತೆ. ಬರೀ ರಾಜಕೀಯ ಅಷ್ಟೇ ಅಲ್ಲ, ನೀವು ಸಾಮಾನ್ಯ ಒಬ್ಬ ಎಕ್ಕಶ್ಚಿತ್ತು ಅಲ್ಲೆಲ್ಲೋ ರಾಜಕಾರಣಿಗಳ ಸುತ್ತಮುತ್ತ, ಶಾಸಕರ ಸುತ್ತಮುತ್ತ ಎಲ್ಲೋ ಒಂಚೂರು ಅಲ್ಲಿ ಇಲ್ಲಿ ಗುತ್ತಿಗೆ ಮಾಡ್ಕೊಂಡಿರುವ ಗೂಂಡಾ ಪಡೆಗಳು, ಸಣ್ಣ ಪುಟ್ಟ ಇವು ಒಂಥರ ಮಿನಿ ರೌಡಿಗಳೆಲ್ಲ ಕೆಲಸ ಮಾಡ್ತವೆ. ಅವ್ರ ಹಿಂದೆ ರಾಜಕೀಯ ಅದನ್ನೆಲ್ಲ ಅನುಭವಿಸಿದ್ದೀವಿ. ಅವರುಗಳ ಹಿಂದೆ ರಾಜಕೀಯ ಶಕ್ತಿ ಇರ್ತಾರೆ, ಸಹಜ. ಇವರೇನು ಅಂದ್ರೆ ನಮ್ಮವರಲ್ವಾ, ನಾವು ರಕ್ಷಣೆ ಮಾಡಬೇಕು. ಯಾಕೆಂದ್ರೆ ನಾಳೆ ಓಟ್ ಕೇಳಕ್ ಹೋಗೋರು ಇದೇ ಜನ ಅಂತ ಹೇಳಿ ಭಾವಿಸ್ಕೊಬಿಡ್ತಾರೆ. ಓಕೆ, ನಾನು ಅವಾಗಲೇ ವೀಕ್ಷಕರ ಹತ್ರ ಹೋಗಿದ್ದೆ. ಈಗ ಮತ್ತೆ ಯಾರು ಮಾತಾಡೋರು ಇದ್ರೆ ದಯವಿಟ್ಟು. ನರೇಂದ್ರ ಬಾಬು ಅವರ ಆಪೋಸಿಟ್ ಮಾತಾಡೋದಿಕ್ಕೆ ನೀವು ಅವ್ರ ವಿರುದ್ಧ ನಿಂತ ಪಕ್ಷದ ಒಬ್ಬ ಇವ್ರನ್ನ ಕರೆಸ್ಬೇಕಿತ್ತು, ಮುಖಂಡಗಳನ್ನ. ಆಹ್ವಾನ ಕೊಟ್ಟ ಮೇಲೆ ನೀವು ಅವ್ರಿಗೆ ಕೊಟ್ಟಿದ್ದೀರಾ? ನಾನು ನರೇಂದ್ರ ಬಾಬು ಅವ್ರ ಹತ್ರನೂ ಈ ವಿಷಯ ಮಾತಾಡಿದೆ. ಬಿಜೆಪಿಯ ಸುರೇಶ್ ಕುಮಾರ್ ಅವರು ಯಾವ ಕಾರಣಕ್ಕೆ ನರೇಂದ್ರ ಬಾಬು ಅವ್ರ ಎದುರಿಗೆ ನಿಂತು ಮಾತಾಡ್ಲಿಕ್ಕೆ ಹಿಂಜರಿತಿದ್ದಾರೆ ಗೊತ್ತಿಲ್ಲ, ನಂಬರ್ 1. ನಂಬರ್ 2, YSV ದತ್ತ ಅವರು ಬರಬೇಕಾಗಿದ್ದವರು ಬಿಜೆಪಿಗೆ ಕುಮಾರಸ್ವಾಮಿ ಮಾತು ಕೊಟ್ಟಾಗೆ ನಮಗೆ ಮಾತು ಕೊಟ್ಟು ಕೈ ಕೊಟ್ಟಿದ್ದಾರೆ. ಇದನ್ನು ಕೂಡ ನಾನು ನೇರವಾಗಿ ಹೇಳಿದ್ದೇನೆ. ಇದರಲ್ಲಿ ಯಾವುದೇ ಹಿಂಜರಿಕೆ ಮುಚ್ಚುಮರೆ ಇಲ್ಲ. ನಾವು ಯಾವುದೇ ಪಕ್ಷದ ಪರವಾಗಿಲ್ಲ. ನಮ್ಮ ಉದ್ದೇಶ ವೈಯಕ್ತಿಕ ವಿಷಯ ಇಲ್ಲಿ ಮಾತಾಡೋ ನಮ್ಮ ಉದ್ದೇಶನ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಕ್ಷೇತ್ರದ ನಾಯಕರಿಂದ ಒಬ್ಬೊಬ್ರು ಕೆಲಸ ನಮ್ಮ ಉದ್ದೇಶ ಕ್ಷೇತ್ರದ ಅಭಿವೃದ್ಧಿ ಸಂಬಂಧಿಕರಲ್ಲ. ನಮ್ಮ ಉದ್ದೇಶ ಕಾರ್ಯಕರ್ತೆಯಾಗಿ ನಾನು ಹಗಲು ರಾತ್ರಿ ಅವ್ರ ಹಿಂದೆ ನಿಲ್ತೇನೆ. ಯಾವುದೇ ರಸ್ತೆಯಲ್ಲಿ ಟಾರ್ ಹಾಕಿದ್ರು ನಾನು ಹೋಗಿ ನಿಲ್ತೇನೆ. ನಿಲ್ಬಾರ್ದು ಅಂತ ಹೇಳಕ್ಕೆ ಎಲ್ಲೂ ಅಧಿಕಾರ ಇಲ್ಲ. ಒಂದು ಸಮಾಜ ಮಾಡಬೇಕು. ಅದನ್ನೇ ಬಾಬು ಅವರು ಹೇಳಿದ್ದು. ಎಲ್ಲೂ ಇಲ್ಲ. ಅವ್ರು ತಮ್ಮ ನಿಂತಿದ್ದನ್ನ ಮಾತ್ರ ಹೇಳ್ತಾ ಇದ್ದೀರಾ. ಒಬ್ರು ತಮ್ಮ ಟಾರ್ ಹಾಕ್ಸಕ್ ಆಗಲ್ಲ. ಹಿಂದೆ ಸಾವಿರಾರು ಜನ ಕಾರ್ಯಕರ್ತರಿದೀವಿ. ಹಗಲು ರಾತ್ರಿ ನಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಕೆಲಸ ಮಾಡಿ ರೆಡಿ ಇದೀವಿ. ಹಂಗಿರುವಾಗ ನೀವು ವೈಯಕ್ತಿಕವಾಗಿ ಯಾರು ಮಾತಾಡೋ ಅವಶ್ಯಕತೆ ಇಲ್ಲಿಲ್ಲ ಅಂತ ನನ್ನ ಕಳಕಳಿ. ನಿಮ್ಮ ಎಮೋಷನ್ ನನಗೆ ಅರ್ಥ ಆಗುತ್ತೆ. ನಾವಿಲ್ಲಿ ಮಾಡ್ತಾ ಇರುವಂಥ ಚರ್ಚೆ ಇಲ್ಲಿ ಯಾವಾಗಲೂ ಒಬ್ಬ ಪತ್ರಕರ್ತನಾಗಿ ಕೂತ್ಕೊಂಡಾಗ ಪತ್ರಕರ್ತ ಯಾವತ್ತು ವಿರೋಧ ಪಕ್ಷದ ಪಾತ್ರವನ್ನು ವಹಿಸಬೇಕು. ಇದನ್ನು ಜಾಣಗೆರೆ ವೆಂಕಟರಾಮಯ್ಯ ಅವರು ಒಪ್ಪುತ್ತಾರೆ. ಅಲ್ಲ, ನಾನು ಒಬ್ಬ ಪತ್ರಕರ್ತ ಆಗಿ ಬಂದಿದ್ದೀನಿ. ಇಲ್ಲಿ ಪತ್ರಕರ್ತನ ಜಾಗದಲ್ಲಿ ನಾನು ನಿಂತ್ಕೊಂಡಾಗ ಬಾಬು ಅವರೇ, ಇಲ್ಲಿ ವಿರೋಧ ಪಕ್ಷದವರು ನಿಮ್ಮ ಎದುರಾಳಿ ಪಕ್ಷದವರು ಬರೆದಿದ್ದಾಗ ಅವ್ರಿಗೆ ಡಿಫೆಂಡ್ ಮಾಡ್ಕೊಳ್ಳೋ ಅವಕಾಶ ಇರೋದಿಲ್ಲ. ಹಾಗಾಗಿ ಅವ್ರ ಪರವಾಗಿ ನಾನು ಮಾತಾಡಬೇಕಾಗತ್ತೆ ಹೊರತು ನಿಮ್ಮ ವಿರುದ್ಧವಾಗಿ ಅಲ್ಲ. ಅದು ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ. ನೀವು ಸಂಪೂರ್ಣವಾಗಿ ಒಂದು ನಿಮಿಷ ನಾನು ಸ್ವಾಗತ ಮಾಡ್ತೇನೆ. ಆದರೆ ಒಂದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಗೆದ್ದ ದಿನದಿಂದ ಬಹುಶಃ 90 ಒಂದು ನಿಮಿಷ ಕೂತ್ಕೊಳ್ಳಿ. ಭಾವುಕರಾಗಬೇಡಿ, ಕೂತ್ಕೊಳ್ಳಿ. ಈಗ ಒಂದ್ ನಿಮಿಷ ಯಾಕೆ ಹೇಳ್ತೇನೆ ಅಂದ್ರೆ, ತಾವು ಕ್ಲಿಪ್ಪಿಂಗ್ ತೋರಿಸಿದ್ರಿ, ಸಂತೋಷ. ಈಗ ನಾನೊಬ್ಬ ಶಾಸಕನಾಗಿ ನನಗೆ ಮನ್ಸು ನೋವಾಗೋದಿಲ್ವಾ? ಇಲ್ಲ, 3 ವರ್ಷ 2 ತಿಂಗಳು ಒಂದ್ ನಿಮಿಷ ನಾನು ಅಭಿವೃದ್ಧಿ ಕೆಲಸವನ್ನ ಹಗಲು ರಾತ್ರಿ ಬಹುಶಃ ಹೇಳ್ತೇನೆ. ಯಾರು ಪ್ರತಿಪಕ್ಷದವರು ಯಾರು ಒಪ್ತಾರೋ ಬಿಡ್ತಾರೋ, ಆದರೆ ಒಂದು ಹೇಳ್ತೇನೆ, ಸ್ಲಮ್ಗಳ ಒಂದು ರಸ್ತೆಗಳಿರ್ಬೋದು, ಒಳಚರಂಡಿ ಇರ್ಬೋದು, ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಇಡೀ ತಿಪ್ಕೊಂಡಳ್ಳಿ ಖಾಲಿಯಾಗಿರ್ತಕ್ಕಂಥ, ಇಡೀ ಬೆಂಗಳೂರಿಗೆಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಿರ್ತಕ್ಕಂಥ ವಿಷಯ. ಕಾವೇರಿಯನ್ನು ನಮಗೆ ಟೈಲ್ ಎಂಡು ಫ್ಲ್ಯಾಗ್ ಎಂಡು ನಮಗೆ ಸಾಕಷ್ಟು ನೀರು ಕೊಡ್ತಾ ಇಲ್ಲ. ಮತ್ತು ಸಾಕಷ್ಟು ಜನಸಂಖ್ಯೆ ಅವ್ರು ಹೇಳಿದಾಗೆ ಜಯಚಾಮರಾಜೇಂದ್ರ ಒಡೆಯರವರು ಆರಂಭ ಮಾಡಿದಂಥ ದಿನಗಳಲ್ಲಿದ್ದ ಜನಸಂಖ್ಯೆಗೂ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದ್ದಾರೆ. 3 ವರ್ಷದಲ್ಲಿ 2 ತಿಂಗಳು ಸೋಂಬೇರಿಯಾಗಿ ಯಾವತ್ತೂ ಕುಳ್ತವನಲ್ಲ.
ನನ್ನ ಮೊದಲ ಆದ್ಯತೆ ನಾನು ಕೊಟ್ಟಿದ್ದು ಕ್ಷೇತ್ರದ ಅಭಿವೃದ್ಧಿ. ಎಲ್ಲ ಒಂದ್ ಕಡೆ ಹೇಳಿದಾಗ ಅದನ್ನ ನಾನು ಹೇಳ್ಬೇಕಾಗತ್ತೆ, ಯಾವ Wonderful. ಕ್ಷೇತ್ರ, ಈಗ- ಯಾವ ವಾರ್ಡ್ ಈಗ ಬನ್ನಿ ಅಂತ ಮುಂದೆ- ಹೇಳ್ಬೇಕಾಗತ್ತೆ. ಈಗ ನಾವು ನರೇಂದ್ರ ಬಾಬು ಎಂಥವರು ಅನ್ನೋದ್ರ ಬಗ್ಗೆ ಒಂದು ಚಿತ್ರ ನೋಡೋಣ. ಅವ್ರನ್ನ ಯಾರು ಇಷ್ಟಪಡೋದಿಲ್ಲ, ದ್ವೇಷಿಸ್ತಾರೋ ಅಂಥವ್ರನ್ನ ಅವ್ರು ಕರೆದ್ಬಿಟ್ಟು ಮಾತಾಡಿಸ್ತಾರೆ. ಆ ಗುಣ ನಂಗೆ ತುಂಬ ಇಷ್ಟ. ಬೆಳಿಗ್ಗೆ ಎದ್ದು ತಂದೆ ತಾಯಿ ನಮಸ್ಕಾರ ಮಾಡಿದಿರ ಆಚೆ ಹೋಗೋಣ. ಹೊಡಿತಾರೆ ಒಂದೊಂದ್ಸತಿ. ನಂಗೆ ದೊಡ್ಡಪ್ಪನ ಕಂಡ್ರೇನು ಇಷ್ಟ. ತಂದೆ ತಾಯಿಗೆ ಒಳ್ಳೆ ಮಗ, ಹೆಂಡತಿಗೆ ಒಳ್ಳೆ ಯಜಮಾನ್ರು, ಮಗನ ವಿದ್ಯಾಭ್ಯಾಸ ಏನೇ ಇದ್ರು ಮಗನಿಗೆ ಒಳ್ಳೆ ಪೇರೆಂಟ್ ಅವರು. ವೆಲ್, ಇವರೆಲ್ಲರೂ ಮಾತಾಡ್ತಿರೋದು ನೇಲಾ ನರೇಂದ್ರ ಬಾಬು ಅನ್ನೋ ವ್ಯಕ್ತಿಯ ಬಗ್ಗೆ. ಆ್ಯಂಡ್ ಹಿ ಹ್ಯಾಪನ್ಸ್ ಟು ಬಿ ದ ಸನ್ ಆಫ್ ದಿಸ್ ಫ್ಯಾಮಿಲಿ. ಮನೆಯವರು ಹೀಗೆ ಹೇಳೋದು ಆಶ್ಚರ್ಯದ ವಿಷಯ ಅಲ್ಲ ಬಿಡಿ. ಆಶ್ಚರ್ಯ ಏನು ಅಂತಂದರೆ ನರೇಂದ್ರ ಬಾಬುಗೆ ರಾಜಕೀಯ ಮೊದಲ ಆಪ್ಷನ್ ಆಗಿರಲಿಲ್ಲ ಅನ್ನೋ ವಿಷಯ. ನನಗೆ ನಾನು ಪೈಲಟ್ ಆಗಬೇಕು ಅಂತ ಬಯಸಿದ್ದೆ. ಈವನ್ SPL ಸ್ಟೂಡೆಂಟ್ ಪೈಲಟ್ ಲೈಸೆನ್ಸ್ ಎಕ್ಸಾಮ್ಸ್ ತಗೊಂಡಿದ್ದೆ, ಆಯ್ಕೆಗೆ ಹೋಗಿದ್ದೆ, ಸೆಲೆಕ್ಟ್ ಆಗಲಿಲ್ಲ. ತದನಂತರ UPSC ಎಕ್ಸಾಮ್ಸ್ ತೆಗೆದುಕೊಂಡೆ, ಅಲ್ಲೂ ಆಯ್ಕೆ ಆಗಲಿಲ್ಲ. ಸೊ ಅಲ್ಲಿ ಸೋತ ಮೇಲೆ ಮುಖಕ್ಕೆ ಬಣ್ಣ ಹಚ್ಕೊಂಡ್ರು. ಸಿನಿಮಾ ಧಾರಾವಾಹಿಗಳಲ್ಲಿ ಬಾಬು ಹೀರೋ ಆದರು. ಅಲ್ಲೂ ಯಾಕೋ ಮಜಾ ಸಿಗ್ತಿಲ್ಲ ಅಂತನ್ನಿಸ್ದಾಗ ಫುಲ್ ಟೈಮ್ ಪೊಲಿಟಿಕ್ಸ್ಗೆ ಬಂದರು. ಆ್ಯಕ್ಚುಯಲಿ ಇವರ ಫ್ಯಾಮಿಲಿ ಹಿಸ್ಟ್ರಿ ನೋಡಿದಾಗ ಇವರು ರಾಜಕೀಯಕ್ಕೆ ಬಂದು ಕೂರೋದು ಅನಿವಾರ್ಯವೂ ಆಗಿತ್ತೋ ಏನೋ. ನಮ್ಮ ತಾತವರು ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು, ನಮ್ಮ ತಂದೆಯವರು ಕೌನ್ಸಿಲರ್ ಆಗಿದ್ದರು. ನನ್ನ ಅಣ್ಣ ಸಹ ಜಿಲ್ಲಾ ಪಂಚಾಯತಿ, ಟೌನ್ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಈಗಲೂ ಸಹ ಕೌನ್ಸಿಲರ್ ಆಗಿದ್ದಾರೆ. ನನ್ನ ಅತ್ತಿಗೆನೂ ಇದ್ದಾರೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ. ರಾಜಕೀಯಕ್ಕೆ ಬಂದರೂ ಕಾರ್ಪೊರೇಟರ್ ಆಗಿ MLAನೂ ಕೂಡ ಆದರೂ ಯಾಕೋ ಬಣ್ಣದ ಬದುಕಿನ ಇಮೇಜು ಇವರನ್ನು ಅಲ್ಲೂ ಬಿಡಲಿಲ್ಲ. ಜನ ಅವ್ರ ಬಗ್ಗೆ ಸಿನಿಮಾ ರೆಫರೆನ್ಸ್ ಇಟ್ಕೊಂಡೇ ಮಾತಾಡೋದು ಇದಕ್ಕೆ ಸಾಕ್ಷಿ. ಈಗ ಯಾವುದೋ ಒಂದು ಫಿಲಮಲ್ಲಿ ಹೇಳ್ತಾರಲ್ಲ, ಬಣ್ಣದ ಜಿಂಕೆ ಅಂತ, ಚಿಟ್ಟೆ ಅಂತ, ಆ ರೀತಿ ರಾಜಕಾರಣದಲ್ಲಿ ಅವರೊಬ್ಬರು ಚಿಟ್ಟೆ, ಬಣ್ಣದ ಚಿಟ್ಟೆ, ಸಮಯಕ್ಕೆ ತಕ್ಕಂತೆ ಹಾರೋ ಚಿಟ್ಟೆ. ಹಾಗಂತ ಬಾಬು ತಲೆ ಕೆಡಿಸ್ಕೊಳ್ಳೋರಲ್ಲ ಬಿಡಿ. ನಿಂದಕರಿರಬೇಕು ಅಂತ ಹೇಳ್ತಾರಲ್ಲ, ನಿಂದಕರೇ ಹಿತಚಿಂತಕರು ಅನ್ನೋ ಭಾವನೆಯಿಂದ ದಾಸರ ಪದಗಳ ಹೇಳಿದಾಗೆ ಆ ಭಾವನೆಯನ್ನು ತೆಗೆದುಕೊಂಡು ನಮ್ಮಲ್ಲಿರ್ತಕ್ಕ ದೋಷಗಳನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡಿದೆ ನನ್ನ ಮೂಲ ಸಿದ್ಧಾಂತ. ನಿಂದಿಸೋದಕ್ಕೆ ರಾಜಾಜಿನಗರದ ತುಂಬ ಬೇಕಾದಷ್ಟು ಜನ ಸಿಗ್ತಾರೆ. ಯಾಕಂದರೆ ಬಾಬು ನಿಂದನೆಗಳನ್ನು ಆಕರ್ಷಿಸಿಕೊಳ್ತಾರೆ. ಹಾಗೆ ಆ ನಿಂದನೆಗಳನ್ನು ಪಕ್ಕಕ್ಕೆ ಸರಿಸಿ ತಮ್ಮ ಪಾಡಿಗೆ ತಾವು ರಾಜಕಾರಣ ಮಾಡಿಕೊಂಡು ಹೋಗ್ತಾರೆ. ಜನರ ಸಾತ್ವಿಕ ಬೈದಾಟಕ್ಕೆ ಯಾವತ್ತೂ ತಲೆ ಕೆಡಿಸಿಕೊಳ್ಳದ ಇನ್ನೂ ಕೆಲವು ನಾಯಕರುಗಳ ಬೆಂಬಲ ಇವರ ಬೆನ್ನಿಗಿದೆ. ಗಾಡ್ ಫಾದರ್ಸ್ ತುಂಬಾ ಇದ್ದಾರೆ. ಯಾಕಂದರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಕಾರಣ ಪ್ರಮುಖವಾಗಿ SM ಕೃಷ್ಣರವರು ಮತ್ತು ಹರಿಪ್ರಸಾದ್ ಅವರು, DK ಶಿವಕುಮಾರ್ ಅವರು. ಇಂಥ ಗಾಡ್ ಫಾದರ್ಗಳಿದ್ದ ಮೇಲೆ ಕೇಳೋದೇನಿದೆ? ಮತ್ತೊಂದು ಎಲೆಕ್ಷನ್ಗೆ ಬಾಬು ರೆಡಿ ಆಗ್ತಿದ್ದಾರೆ. ಬಟ್ ಈ ಸಲದ ಟಿಕೆಟ್ ಕಸರತ್ತು ಸುಲಭ ಅಲ್ಲ. ಪಕ್ಷದೊಳಗೆ ಬಾಬುಗೆ ಎದುರಾಳಿಗಳು ಹುಟ್ಟುಕೊಂಡಿರೋ ಸುದ್ದಿ ಇದೆ. ಎಲೆಕ್ಷನ್ಗೂ ಮುಂಚೆನೇ ಬಾಬು ಹೋರಾಟ ಶುರುವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕಾಗತ್ತೆ. ಕಾಂಗ್ರೆಸ್ ಒಳಗಡೆ ರಾಜಕೀಯ ಏನು ಸರ್ ಈ ಸರಿ ಎಲೆಕ್ಷನ್ಗೆ? ಕಾಂಗ್ರೆಸ್ ಪಕ್ಷದಲ್ಲಿ ಸುಪ್ರೀಂ ಹೈಕಮಾಂಡ್ ಅಂತ ಹೇಳಿ ಇದೆ, ಮತ್ತು ರಾಜ್ಯದಲ್ಲಿ ಹೈಕಮಾಂಡ್ ಇದೆ, ರಾಜ್ಯದ ನಾಯಕರುಗಳಿದ್ದಾರೆ. ಅದಕ್ಕೆ ಈಗಾಗಲೇ ಚುನಾವಣೆಯ ಒಂದು ಸಿದ್ಧತೆಗಳು ಈಗಾಗಲೇ ಆಗ್ತಾ ಇದೆ. ಮತ್ತು ಈಗಾಗಲೇ ನಮ್ಮ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಇದನ್ನು ಕೇಳಿದ್ರ ಹಿನ್ನೆಲೆ ಬಹುಶಃ ತಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಂದರೆ ಕಾಂಗ್ರೆಸ್ ಪಕ್ಷ ಒಂದು ಸಾಗರ ಇದ್ದ ಹಾಗೆ, ಎಲ್ಲರೂ ಬನ್ನಿ ಬನ್ನಿ ಅಂತ ಸೇರಿಸ್ಕೊಳ್ಳೋದು. ರಾಜಾಜಿನಗರ ಕ್ಷೇತ್ರದಲ್ಲಿ ತುಂಬ ಜನ ಕಾಂಗ್ರೆಸ್ಸಿಗೆ ಸೇರ್ಕೊಂಡ್ಬಿಟ್ಟಿದಾರಲ್ಲ. ಅಲ್ಲ, ಒಂದು ಹೇಳ್ತೇನೆ, ನಿಮಗೆ ಎದುರಾಳಿಗಳಾಗಬಹುದು. ಒಂದು ಹಣೆ ಬರನ ಯಾರು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಬಹುಶಃ ಹೇಳ್ತೇನೆ, ನಾನು 76ನೇ ಇಸ್ವಿನಲ್ಲಿ ರಾಜಕಾರಣಕ್ಕೆ ಪ್ರವೇಶ ಮಾಡಿದಂಥ ದಿನಗಳಲ್ಲಿ ಅಲ್ಲಿಂದ ಇಲ್ಲಿವರೆಗೂ ನಾನು ನೋಡ್ಕೊಂಡು ಬಂದಿದ್ದೇನೆ. ಯಾವುದೇ ಒಂದು ಅಧಿಕಾರ ಆಗಲಿ ಅಥವಾ ಯಾವುದೇ ಆಗಲಿ ಋಣಾನುಬಂಧ ಇರಬೇಕು, ನಮ್ಗೆ ಶ್ರಮ ಇರಬೇಕು. ಜನಗಳನ್ನ ಮತದಾರ ಮುಂದೆ ಹೋಗಿ ಏನು ಕೆಲಸ ಮಾಡಿದ್ದೀವಿ, 3 ವರ್ಷ 2 ತಿಂಗಳು, ಎಷ್ಟು ಉದ್ಯಾನವನ ಮಾಡಿದೆ, ಎಷ್ಟು ಶಾಲೆ ಕಟ್ಟಿದೆ, ಎಷ್ಟು ಕಾಲೇಜ್ ಮಾಡಿದೆ, ಎಷ್ಟು ಆಟದ ಮೈದಾನ ಮಾಡಿದೆ, ಎಷ್ಟು ರಸ್ತೆ ಡಾಂಬರೀಕರಣ ಮಾಡಿದೆ, ಎಷ್ಟು ಫುಟ್ಪಾತ್ ಮಾಡಿದೆ, ಎಷ್ಟು ಬೋರ್ವೆಲ್ ತೋಡಿದೆ, ಎಷ್ಟು ಲೈಟ್ ಹಾಕಿದೆ, ಎಷ್ಟು ಜನಗಳ ಪರವಾಗಿ ನಾನು ವಿಧಾನಸಭೆಯಲ್ಲಿ ಮಾತನಾಡಿದೆ ಅನ್ನೋದು ಕೌಂಟ್ ಆಗುತ್ತೆ ಹೊರತು ವಿಧಾನಸಭೆ ಕಳಿಸ್ಲಿಕ್ಕೆ ಬೇರೆ ಯಾವುದು ಕೌಂಟ್ ಆಗಲ್ಲ. ಓಕೆ, ಜಾಣಗೆರೆ ಅವರೇ, ಈಗ ರಾಜಾಜಿನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿರೋರನ್ನು ನೋಡಿದಾಗ, ಬಾಬು ಅವರು ಹಲವಾರು ವರ್ಷಗಳಿಂದ ಶಾಸಕರಾಗಿ ಅದಕ್ಕೆ ಮುಂಚೆ ಕಾರ್ಪೊರೇಷನಲ್ಲಿ ಕೆಲಸ ಮಾಡಿರೋದನ್ನು ನೋಡಿದಾಗ, ಪಕ್ಷದ ಒಳಗಡೆ ಈಗ ಏನಾದ್ರು ನಡೀತಾ ಇದೆ ಅಂತ ಅನಿಸುತ್ತೆ ನಿಮಗೆ?
ಆ ಪಕ್ಷದಲ್ಲಿ ನಾನು ಕಂಡಂಗೆ ಒಂದು ನೀತಿ ಇದೆ, ಸಿಟ್ಟಿಂಗ್ MLAಗೆ ಬಿಟ್ಟು ಬೇರೆಯವ್ರಿಗೆ ಕೊಡುವಂಥದ್ದು ಇಲ್ಲ. ಹಾಗಾಗಿ ಬಾಬು ಅವ್ರಿಗೆ ಆ ಥರದ್ದೊಂದು ಭರವಸೆ ಇದ್ದೇ ಇದೆ. ಓಕೆ, ಒಂದು ಬಾಬು ಅವರಿಂದ ನಾವು ನಿರೀಕ್ಷೆ ಮಾಡೋದು ಸಾಕಷ್ಟಿದ್ದು. ಬಾಬು ಅವರ ಕ್ಷೇತ್ರದಲ್ಲೇ ಬರುವಂಥ ಸೋಪ್ ಫ್ಯಾಕ್ಟ್ರಿ ಇದೆಯಲ್ಲ, ಮೈಸೂರು ಸೋಪ್ ಇದು ಫ್ಯಾಕ್ಟ್ರಿ, ಅದಕ್ಕೊಂದು ಕಾಯಕಲ್ಪ ಕೊಡಲಿಕ್ಕೆ ಬಾಬು ಅವರು ಯಾಕೋ ಪ್ರಯತ್ನ ಮಾಡಲಿವಲ್ಲ ಅನ್ನುವ ನಿರಾಶೆ ಕೂಡ ಇದೆ. ನಾನು ಹೇಳಿದಾಗ ನಾನು ಹೇಳಬೇಕಾಗತ್ತೆ, ಯಾಕೆಂದ್ರೆ ಮಲ್ಲೇಶ್ವರದಲ್ಲಿ ಸೇರುವ ಮೈಸೂರು ಲ್ಯಾಂಪ್ಸು ಮುಳುಗೋಯ್ತು, ನಾಶ ಆಗೋಯ್ತು. ಎಷ್ಟು ನಾಶ ಮಾಡ್ಬಿಡ್ತಾರೆ, NGEF ಹೋಯ್ತು, ನಾಶ ಮಾಡಿ. ನಾನು ಕೇಳೋದು, ರಾಜ್ಯ ಸರ್ಕಾರದ ಕಂಪನಿಗಳೇ ನಾಶ ಆಗ್ತಾವೆ, ಕೇಂದ್ರದ ಉದ್ಯಮಗಳು ಯಾವ ನಾಶ ಆಗಲ್ಲ. ಅಲ್ಲೆಲ್ಲ ಬಹುತೇಕ ಕನ್ನಡೇತರರು ಕೆಲಸ ಮಾಡ್ತಾರೆ ಆ ಕೇಂದ್ರದ ಉದ್ಯಮಗಳಲ್ಲಿ. ಆ ಕೇಂದ್ರದ ಉದ್ಯಮಗಳು ಆರಾಮಾಗವೆ. ರಾಜ್ಯ ಸರ್ಕಾರದ NGEF ಆಗಲಿ, ಮೈಸೂರು ಲ್ಯಾಂಪ್ಸ್ ಆಗಲಿ, ಸೋಪ್ ಫ್ಯಾಕ್ಟ್ರಿ ಆಗಲಿ, ಅಥವಾ MAE ಆಗಲಿ, ಮತ್ತೊಂದು ಕವಿಕಾ ಆಗಲಿ, ಮತ್ತು ಇವೆಲ್ಲವೂ ಕೂಡ ಅಚ್ಚ ಕನ್ನಡಿಗರೇ ಹೆಚ್ಚು ಕೆಲಸ ಮಾಡುವಂಥ ಉದ್ಯಮಗಳು. ಇವು ಮುಳುಗೋಗ್ತಿರುವಂಥ ಸಂದರ್ಭದಲ್ಲಿ ಈ ಆಳುವ ಸರ್ಕಾರಗಳಾಗಲಿ ಅಥವಾ ನಮ್ಮ ಪ್ರತಿನಿಧಿಗಳಾಗಲಿ ಸಮರ್ಥವಾಗಿ ಇದಕ್ಕೊಂದು ಕಾಯಕಲ್ಪ ಕೊಡಿ, ಇವುಗಳು ಯಾವ ಕಾರಣಕ್ಕೂ ಮುಚ್ಚೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ಇಲ್ಲಿರೋರು ನಮ್ಮ ಜನಕ್ಕೆ ಮತ್ತೆ ಕೆಲಸ ಕೊಡಲಿಕ್ಕಾಗಲ್ಲ, ಉದ್ಯೋಗದ ಸೃಷ್ಟಿಗಳು ಆಗ್ತಿಲ್ಲ ಅನ್ನುವ ವಿಚಾರವನ್ನು ಬಾಬು ಅವರನ್ನೂ ಸೇರ್ಕೊಂಡಂತೆ ಬೆಂಗಳೂರಿನ ಬಹಳಷ್ಟು ಶಾಸಕರು ಇದನ್ನ ಮಾಡಬಹುದಾಗಿತ್ತು, ಯಾರೂ ಮಾಡ್ಲಿಕ್ಕಾಗಲ್ಲ ಅನ್ನೋ ಒಂದು ಇಂಡಸ್ಟ್ರಿಯಲ್ ಅದಾಲತ್ ಅಂತೇಳಿ ಬೆಂಗಳೂರು ನಗರದಲ್ಲಿ ಏನಾದರೂ ಮಾಡಿದರೆ ಅದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಖಾನೆಗಳು ಉಳಿಬೇಕು ಅಂತೇಳಿ. ಆಮೇಲೆ ಈ ಕಾರ್ಖಾನೆಗಳು ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಅದಾಲತ್ಗಳು ಏನಾದ್ರು ಫಲ ಕೊಟ್ಟಿದೆಯಾ? ಖಂಡಿತವಾಗ್ಲೂ ಕೊಟ್ಟಿದೆ. ಇವತ್ತು ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟು ಮತ್ತು ಗುಬ್ಬಣ್ಣ ಇಂಡಸ್ಟ್ರಿಯಲ್ ಎಸ್ಟೇಟು ಮತ್ತು ರಾಜಾಜಿನಗರದ ಓಲ್ಡೆಸ್ಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಏನಿದೆ, ಇವತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಾಗ IT ಪಾರ್ಕ್ ಬರ್ತಾ ಇರ್ತಕ್ಕಂಥದ್ದು ಇರ್ಬೋದು, SIS ಇರ್ಬೋದು, GTTC ಇರ್ಬೋದು, ಅದನ್ನು ಹೆಚ್ಚು ಕ್ರಿಯಾಶೀಲವಾಗಿ ಮಾಡಬೇಕು ಅಂತೇಳಿ ಉದ್ಯೋಗ ಮೇಳ ಅಂಥೇಳಿ ಮಾಡಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಧರ್ಮಸಿಂಗ್ ಅವ್ರನ್ನ, PGR ಸಿಂಧಿಯಾರನ್ನ ಇನ್ವೈಟ್ ಮಾಡಿ, ದಯವಿಟ್ಟು ಈ ಕಾರ್ಖಾನೆಗಳ ವಸಾಹತುಗಳು ಅಥವಾ ಈ ವಲಯಗಳೇನು ದಯವಿಟ್ಟು ನಾಶ ಮಾಡಬೇಡಿ, ಇದೆಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. 1500 ಸಣ್ಣ ಮತ್ತು ಮಧ್ಯಮ ಮತ್ತು ದೊಡ್ಡ ಬೃಹತ್ ಕಾರ್ಖಾನೆಗಳು ನಮ್ಮ ಕ್ಷೇತ್ರದಲ್ಲಿವೆ. ಪೀಣ್ಯ ಇಂಡಸ್ಟ್ರೀಸ್ನ ಸುಮಾರು 50 ಕೋಟಿ ರೂಪಾಯಿಗಳು ಇವತ್ತು ಕೇಂದ್ರ ಸರ್ಕಾರದಿಂದ ಹಣ ಬಂದಿದೆ. ಇವತ್ತು ಮೂಲಭೂತ ಸೌಕರ್ಯಗಳ ಕೆಲಸ ಆಗ್ತಾ ಇದೆ. ಇದು ಸಾಕ್ಷಿ ನಾನು ಹೇಳ್ತಕ್ಕಂಥದ್ದಲ್ಲ. ನಿಮ್ಮ ಕ್ಯಾಮ್ರಾಮನ್ನು ಬನ್ನಿ, ನಿಮ್ಮ ಸಂಬಂಧಪಟ್ಟವರು ಬನ್ನಿ, ಕೆಲಸ ಆಗ್ತದೆ. ಸ್ವಲ್ಪ ಭಾಗ ಉತ್ತರಳ್ಳಿಗೆ ಸೇರ್ತದೆ, ಸ್ವಲ್ಪ ಭಾಗ ರಾಜಾಜಿನಗರಕ್ಕೆ ಸೇರ್ತದೆ. ಇನ್ನು ಏನು ರಾಜಾಜಿನಗರ ಇಂಡಸ್ಟ್ರಿಯಲ್ ಎಸ್ಟೇಟ್ ಏನಿದೆ ಅದು ಸಂಪೂರ್ಣವಾಗಿ ರಾಜಾಜಿನಗರ ಕ್ಷೇತ್ರಕ್ಕೆ ಅಂದರೆ ತುಂಬ ಸಂತೋಷ. ನಮಗೂ ಏನಂತ ನಮ್ಮ ಉದ್ದೇಶ ಕೂಡ ಕೆಲಸಗಳಾಗಬೇಕು, ಆ ಕೆಲಸಗಳನ್ನು ಮಾಧ್ಯಮಗಳು ಜನಗಳು ಗುರುತಿಸೋ ಹಾಗೆ ಶಾಸಕರು ಕೆಲಸ ಮಾಡಬೇಕು ಅನ್ನೋದಷ್ಟೇ. ಈಗ ನಾವೊಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ತುಂಬ ಮುಖ್ಯವಾದ ಇನ್ನೊಂದು ವಿಷಯನ ಚರ್ಚೆ ಮಾಡಲಿಕ್ಕಿದೆ. ಅದು ರಾಜಾಜಿನಗರಕ್ಕೆ ಮಾತ್ರ ಸೀಮಿತ ಅಲ್ಲ, ಬಹುಶಃ ಎಲ್ಲ ಕಡೆಗೂ ಅನ್ವಯ ಆಗುವಂಥದ್ದು. ಹಾಗಾಗಿ ಇದು ತುಂಬ ಮುಖ್ಯವಾದ ವಿಷಯ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾವು ರಾಜಾಜಿನಗರ ಕ್ಷೇತ್ರದಲ್ಲಿ ನಿಂತ್ಕೊಂಡಿದ್ದೇವೆ. ಇಷ್ಟೊತ್ತು ತುಂಬ ಭಾವಾವೇಶದ ಚರ್ಚೆ ರಾಜಾಜಿನಗರದ ಸಮಸ್ಯೆಗಳು, ಶಾಸಕರ ಕೆಲಸಗಳ ಬಗ್ಗೆ ಆಯಿತು. ಈಗ ನಾವು ಇನ್ನೊಂದು ತುಂಬ ಮುಖ್ಯವಾದ ವಿಷಯನ ಚರ್ಚೆ ಮಾಡಬೇಕು ಅಂತ ಅನಿಸುತ್ತೆ. ಈ ಅಕ್ರಮ ಸಕ್ರಮ ಯೋಜನೆ ಬಗ್ಗೆ. ಒಂದು, ಈ ಅಕ್ರಮ ಅಂತ ಆಗೋದಕ್ಕೆ ಕಟ್ಟಡಗಳನ್ನು ಬಿಟ್ಟಿದ್ದೇ ನಮ್ಮ ಇಲ್ಲಿನ ವ್ಯವಸ್ಥೆಗೆ ಹಿಡಿದಿರುವಂಥ ಗೆದ್ದಲಿಗೆ ಸಾಕ್ಷಿ ಅಂತ ನಾನು ನಂಬ್ಕೊಂಡಿದ್ದೇನೆ. ವ್ಯವಸ್ಥೆ ಸರಿಯಾಗಿದ್ದಿದ್ದರೆ ಅಕ್ರಮ ನಿರ್ಮಾಣ ಅನ್ನೋ ಪದನೇ ಬಹುಶಃ ಬರ್ತಾ ಇರಲಿಲ್ಲ. ಆ ಅಕ್ರಮನ ಈಗ ಸಕ್ರಮ ಮಾಡುವಂಥ ಎಕ್ಸಸೈಸ್ ಕೂಡ ನಡೀತಾ ಇರಲಿಲ್ಲ. ನಾನು ವೇದಿಕೆ ಮೇಲೆ ಚರ್ಚೆ ಶುರು ಮಾಡಲಿಕ್ಕೆ ಮುಂಚೆ ಆಡಿಯನ್ಸ್ ಹತ್ರ ಹೋಗಲಿಕ್ಕೆ ಇಷ್ಟಪಡ್ತೇನೆ. ಈ ಸಕ್ರಮ ಅಕ್ರಮ ಯೋಜನೆಯಿಂದ ನಿಮಗೆ ಆಗಿರಬಹುದಾದಂಥ ವೈಯಕ್ತಿಕ ನೋವುಗಳು, ಲಾಸ್ಗಳು ಮತ್ತು ದ ಪೈನ್ ಆಫ್ ಗೋಯಿಂಗ್ ಥ್ರೂ ಅಕ್ರಮ ಸಕ್ರಮ, ಇದರ ಬಗ್ಗೆ ದಯವಿಟ್ಟು ಮಾತಾಡಬೇಕು. ಪ್ರಶ್ನೆ ಕೇಳೋ ಹಾಗಿದ್ರೆ ದಯವಿಟ್ಟು ಪ್ರಶ್ನೆಗಳನ್ನು ಕೇಳಬಹುದು. ಒಂದು ವೇದಿಕೆಯಲ್ಲಿ ಮನವಿ, ಏಕೆಂತಂದರೆ ರಾಜಾಜಿನಗರದ ಕುಂದುಕೊರತೆಗಳ ಬಗ್ಗೆ ಮಾತಾಡುವಾಗ ಶಾಸಕರಿಗೆ ಮತ್ತು ಪತ್ರಕರ್ತರಾದಂಥ ಹಿರಿಯರಿಗೆ ಪ್ರಶ್ನೆಗಳು ಕೇಳಲಿಕ್ಕೆ ಅವಕಾಶ ಕೊಡಲಿಲ್ಲ. ಹಾಗಾಗಿ ನಾವಿನ್ನೂ ರಾಜಾಜಿನಗರ ಸಮಸ್ಯೆಗಳ ಬಗ್ಗೆ ಮಾತಾಡೋಕ್ಕೇ ಇನ್ನೂ ಇದ್ದೀವಿ ನಾವು. ನೀವು ಆಗಲೇ ಬೆಂಗಳೂರಿನ ಅಕ್ರಮ ಸಕ್ರಮಕ್ಕೆ ಹೋದರೆ ಅಕ್ರಮ ಸಕ್ರಮದ್ದು ಮಾತಾಡೋದು ಬೆಂಗಳೂರಿಗೆ ಸಂಬಂಧಪಟ್ಟಿದ್ದು. ನಮ್ಮ ರಾಜಾಜಿನಗರದ ಸಮಸ್ಯೆ ಕೇಳಕ್ಕೆ ಒಂದು ಪ್ರಶ್ನೆ ಕೇಳೋ ಅವಕಾಶ ಕೊಡೋದಾದ್ರೆ ಪ್ರಶ್ನೆ ಕೇಳಿ ಮಾತಾಡ್ಬಿಟ್ಟು ಮುಂದುವರ್ಸೋಣ. ಮಾತಾಡ್ಬಿಟ್ಟು ಮುಂದುವರ್ಸೋಣ. ಕೇಳಿ
ನಮಗೆ ನಮ್ಮ ಉದ್ದೇಶನ ಆವಾಗಲೇ ಹೇಳಿದೆ, ನಮ್ಮದು ಸಾತ್ವಿಕ ಉದ್ದೇಶ. ಕ್ಷೇತ್ರದ ಸಮಸ್ಯೆಗಳು ಚರ್ಚೆ ಆಗಬೇಕು. ಹಾಗೆ ಇದು ಏನಂತಂದರೆ ತುಂಬ ಲೋಕಲೈಡ್ ಆಗಿ ನಾವು ಯಾವುದೋ ನೀರು ಚರಂಡಿ ಮೋರಿ ವಿಷಯ ಮಾತಾಡಿದಾಗ ಇದು ರಾಜಾಜಿನಗರದಲ್ಲಿ ಮಾತ್ರ ನಡೀತಾ ಇರುವಂಥ ಚರ್ಚೆ. ನನಗೆ ಸಂಬಂಧ ಇಲ್ಲ ಅಂತ ಎಲ್ಲೋ ಮೈಸೂರಿನಲ್ಲಿ ಕೂತ್ಕೊಂಡವನು ಅಥವಾ ಬೀದರ್ನಲ್ಲಿ ಕೂತ್ಕೊಂಡವನು ಭಾವಿಸಬಾರ್ದು. ಇದು ಎಲ್ಲರಿಗೂ, ಎಲ್ಲರ ಬದುಕಿಗೂ ಅನ್ವಯ ಆಗುವಂಥದ್ದು ಆಗಿರಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಈ ಚರ್ಚೆಯ ವಿಸ್ತಾರವನ್ನು, ಬೇಸನ್ನು ಜಾಸ್ತಿ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ ಅಷ್ಟೇ. ಪ್ಲೀಸ್. ನನ್ನ ಪ್ರಶ್ನೆ, ನಾನು ಶಿವನಗರ ವಾರ್ಡ್ ನಂಬರ್ 20, ನನ್ನ ಹೆಸರು ಗಂಗಾಧರ್ ಮೂರ್ತಿ ಅಂತ. ನಾನು ಒಂದು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತ. ನಾನು ಮಾನ್ಯ ನರೇಂದ್ರ ಬಾಬು ಅವರಿಗೆ ನನ್ನೊಂದು ಪ್ರಶ್ನೆ. ನನ್ನ ಪ್ರಶ್ನೆ ಏನು ಅಂತಂದರೆ, ಶಿವನಹಳ್ಳಿ ಬಂದ ಮೇಲೆ, ಶಿವನಹಳ್ಳಿ, ಜೂಗನಹಳ್ಳಿ, ಕೇತ್ಮಾನಹಳ್ಳಿ ಎಲ್ಲ ಹುಟ್ಟಿದ ಮೇಲೆ ರಾಜಾಜಿನಗರ ಹುಟ್ಟಿದೆ. ಆ ಶಿವನಹಳ್ಳಿ ಅಂತ ನಗರ ಪ್ರದೇಶದಲ್ಲಿ ಅವರು ಕಾರ್ಪೊರೇಟರ್ ಆಗಿದ್ದರು, MLA ಆಗಿದ್ದರು. ಆದರೆ ಆ ವಾರ್ಡ್ಗೆ ಇವತ್ತಿನವರೆಗೂ ಒಂದು ಆಟದ ಮೈದಾನ ಇಲ್ಲ, ಒಂದು ಪಾರ್ಕ್ ಇಲ್ಲ, ಮತ್ತು ಒಂದು ರೆವಿನ್ಯೂ ಆಫೀಸ್ ಇಲ್ಲ, ಒಂದು ಹೆಲ್ತ್ ಆಫೀಸ್ ಇಲ್ಲ, ಮತ್ತು ಕಾರ್ಪೊರೇಷನ್ ವಾರ್ಡ್ ಆಫೀಸ್ ಇಲ್ಲ. ಆದರೆ ಅವರು 10 ವರ್ಷ ಕಾರ್ಪೊರೇಟರ್ ಆಗಿದ್ದಾರೆ. ನಮ್ಮಲ್ಲಿ ಆ ವಾರ್ಡ್ನ ಸಂಬಂಧಪಟ್ಟಂಗೆ 5 ವರ್ಷ ಕಾರ್ಪೊರೇಟರ್ ಆಗಿದ್ದಾರೆ. ಈಗ 3 ವರ್ಷ 2 ತಿಂಗಳು MLA ಆಗಿದ್ದಾರೆ. ಆದರೆ ಅವರು ಈ ಕಾರ್ಯಕೈಗೊಳ್ಳಕ್ಕೆ ಇಷ್ಟು ವರ್ಷ ಬೇಕಾಗಿತ್ತಾ? ಅವರಿಂದ ನಾನು ಇದರದ್ದು ಉತ್ತರ ಬಯಸ್ತೇನೆ. ಸ್ನೇಹಿತರ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬಯಸ್ತೇನೆ. ಪಾರ್ಕ್ ಇಲ್ಲ ಅಂತ ಹೇಳಿದ್ರು, ಅವ್ರಿಗೂ ಗೊತ್ತಿದೆ. ಸರ್ವೆ ನಂಬರ್ 25 ಶಿವನಗರದಲ್ಲಿ ಸುಮಾರು 2 ತಿಂಗಳ ಕಾಲ ಮಂಜುನಾಥ್ ನಗರ, ಶಿವನಗರ ಜನಗಳು ನೆಲಗಳರ ವಿರುದ್ಧ ಧರಣಿ ಕೂತ್ಕೊಂಡು HUD ಸೆಕ್ರೆಟರಿ ಆಗಿದ್ದಂಥ ಅಂದಿನ MP ಸಿಂಗ್ರವರು ಬಂದು ಸ್ಥಳವನ್ನು ಇದನ್ನು ಮೀಸಲಿಡಬೇಕು ಅಂತ ಅಲ್ಲಿ ಮಾಡೋವರೆಗೂ ನಾವು ಎದ್ದೊಳ್ಳಿಲ್ಲ. ಆ ಜಾಗವನ್ನು ಉಳಿಸ್ದು 4 ಎಕರೆ 20 ಗುಂಟೆ, 4 ಎಕರೆ 20. ಬಹುಶಃ ಗಂಗಾಧರ್ ಅವರು ಅವ್ರಿಗೆ ಚೆನ್ನಾಗಿ ನೆನಪಿರ್ಬೋದು. ಜೊತೆಯಲ್ಲಿ ಶಾಸಕನಾಗಿ ಬಂದ ಮೇಲೆ ನಾನು ಮೊದಲ ಆದ್ಯತೆ ವಾರ್ಡ್ ಆಫೀಸು, ಶಾಲೆ, ಕಾಲೇಜು ಮತ್ತು ಏನು ಸರ್ವೆ ನಂಬರ್ 2 ಆಫ್ ಶಿವನಹಳ್ಳಿ 3 ಎಕರೆ 2 ಎಕರೆ 2 ಗುಂಟೆ ಜಮೀನೇನಿದೆ ಅದನ್ನು ಸಾರ್ವಜನಿಕರಿಗೆ ಉಳಿಬೇಕು ಅಂತೇಳಿ ಊರಿನ ಜನ ನಾವು ಶ್ರಮಪಟ್ಟು ಅದನ್ನು ವಶಪಡಿಸ್ಕೊಂಡಿದ್ದೇವೆ. ಇನ್ನು 40 ಭಾಗ ಇನ್ನೂ ವಶಪಡಿಸ್ಕೊಂಡಿಲ್ಲ. ಕೇವಲ 40 ಭಾಗ, 60 ಭಾಗ ಮಾತ್ರ ನಮ್ಮ ಶೇಕಡ 60 ಭಾಗ ಬಂದಿದೆ. ಇನ್ನು ಶೆಡ್ಗಳಿವೆ, ಕೋರ್ಟ್ ಸ್ಟೇ ತಂದಿದ್ದಾರೆ, ಅದನ್ನು ಉಳಿಸ್ಬೇಕು. ಈಗ ಬಹುಶಃ 4 ಎಕರೆ 20 ಗುಂಟೆನಲ್ಲಿ ಸುಮಾರು 50 ಲಕ್ಷ ರೂಪಾಯಿನ ಪಾರ್ಕಿನ ಈಗಾಗಲೇ ಬೌಂಡ್ರಿ ಆಗಿದೆ. ಅದು ಒಪ್ತೀರಾ ಅಂತ ಹೇಳಿ ಭಾವಿಸ್ತೇನೆ. ಬೌಂಡ್ರಿ ಬೇಲಿ ಹಾಕ್ಸಿದ್ದೇವೆ ಮತ್ತು ಆಸನಗಳ ವ್ಯವಸ್ಥೆ ಮಾಡಿದ್ದೇವೆ. ಜೊತೆಗೆ ಅಲ್ಲಿ ಬೇಕಾಗಿ ಏನು ವಾರ್ಡ್ ಆಫೀಸ್ ಕೇಳ್ತಾರೆ. ಈಗ ಸರ್ವೆ 15ರಲ್ಲಿದೆ, 20ರೊಳಗಡೆ ಅಲ್ಲೇ ಗ್ರಂಥಾಲಯ ಮಾಡ್ಲಿಕ್ಕೆ ಹೋದಾಗ ತಾವೇ ಎಲ್ಲ ಆಕ್ಷೇಪಣೆ ಮಾಡಿದ್ರಿ, ವಾರ್ಡ್ ಆಫೀಸ್ ಮಾಡ್ಲಿಕ್ಕೆ ಆಕ್ಷೇಪಣೆ ಮಾಡಿದ್ರಿ. ಮತ್ತು ಅಲ್ಲ, ಒಂದು ನಿಮಿಷ ನಾನು ಹೇಳ್ತೇನೆ, ನನ್ನ ಮಾತು ಮುಗಿಸ್ಬಿಡ್ತೇನೆ. ಒಂದು ನಿಮಿಷ ನಾನು ನಿಮ್ಮ ಪ್ರಶ್ನೆ ಕೇಳಿದೆ ಅಲ್ಲ ತಾಳ್ಮೆಯಿಂದ. ಅಲ್ಲ, ಒಂದು ನಿಮಿಷ, ನನ್ನ ಮಾತು ನಾನು ಮುಗಿಸಾದ್ಮೇಲೆ ಸರಿ ಇಲ್ಲ ಅಂದ್ರೆ ನೀವು ಹೇಳಿ. ಅಲ್ಲ, ಹೇಳ್ತೇನೆ. ಯಾಕೆಂದ್ರೆ ಸರ್ಕಾರಿ ಜಾಗದಲ್ಲಿ ವಾರ್ಡ್ ಆಫೀಸ್ ಕಟ್ಟಲಿಕ್ಕೆ, ಗ್ರಂಥಾಲಯ ಕಟ್ಟಲಿಕ್ಕೆ, ಅಂಗನವಾಡಿ ಕಟ್ಟಲಿಕ್ಕೆ ನಾವು ತೀರ್ಮಾನ ಮಾಡಿದಾಗ, ತಾವು ಕೆಲಸ ಗುದ್ಲಿ ಪೂಜೆ ಮಾಡ್ಲಿಕ್ಕೆ ಹೋದಾಗ ತಾವೆಲ್ಲ ಬಂದು ಬೇಡ ಸರ್ ಇದು ಓಪನ್ ಆಗಿರಬೇಕು ಅಂತ ಹೇಳಿದ್ರೆ ಅವತ್ತು, ಓಪನ್ ಆಗಿರಬೇಕು, ಇದನ್ನ ಓಪನ್ ಆಗಿ ಬಿಡಿ, ಇದನ್ನ ಗ್ರೌಂಡ್ ಆಗಬೇಕು. ನಾನು ಅವತ್ತು ಕೈ ಮುಗಿದ್ಬಿಟ್ಟು, ನೋಡಪ್ಪ ಆಯಿತು ಬಿಡಿ, ಇನ್ನು ಶಿವನಗರದಲ್ಲಿ ಇನ್ನೆಲ್ಲೂ ಜಾಗ ಇಲ್ಲ, ಸರ್ಕಾರಿ ಜಾಗ ಇರ್ತಕ್ಕಂಥದ್ದು 4 ಎಕರೆ 20 ಗುಂಟೆನಲ್ಲಿ ಅಲ್ಲಿ ಜಾಗವನ್ನು ಮಾಡಬೇಕು ಅಂತೇಳಿ ಆ ಜಾಗದಲ್ಲಿ ಮಾಡ್ತಾ ಇದ್ದೀವಿ. ಈಗಾಗಲೇ ಕೆಲಸವನ್ನು ಆರಂಭ ಮಾಡಿ ಟೆಂಡರ್ ಕೊಟ್ಟಿದ್ದೇವೆ. ಆ ಜಾಗದಲ್ಲಿ ಕೆಲಸ ಆರಂಭ ಆಗ್ತದೆ, ವಾರ್ಡ್ ಆಫೀಸಲ್ಲಿ ಬರ್ತದೆ ಅದನ್ನ. ಮತ್ತು ಗ್ರಂಥಾಲಯ, ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ, ಗ್ರಂಥಾಲಯ ಶಿವನಗರಕ್ಕೆ ಮತ್ತು ಅಂಗನವಾಡಿ, ಬಹುಶಃ ಅವರು ನೋಡಿರ್ಬೋದು, ಅಂಗನವಾಡಿ ಹೀನಾಯ ಸ್ಥಿತಿಲಿದೆ. ಮಕ್ಕಳಿಗೆ ಸೂರಿಲ್ದೇ ಇದೆ. ದಯವಿಟ್ಟು ಆ ಅಂಗನವಾಡಿ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡಿ. ಇನ್ನೆಲ್ಲೂ ಜಾಗ ಇಲ್ಲ, ಒಂದೇ ಒಂದು ಜಾಗ ಇರ್ತಕ್ಕಂಥ ಸರ್ಕಾರಿ ಜಾಗ, ಅಲ್ಲಿ ಮಾಡಲಿಕ್ಕೆ ಅವಕಾಶ ಕೊಡಿ ದಯವಿಟ್ಟು. ಯಾರು ತಡೆ ಒಡ್ಡಿದ್ರೆ ಕಷ್ಟ ಆಗುತ್ತೆ ಮಕ್ಕಳನ್ನ. ಯಾವುದು ಆಟದ ಮೈದಾನಕ್ಕೋಸ್ಕರ ನಿಮ್ಗೆ ಗೊತ್ತಿದೆ, ನಾವು ಹೋರಾಟ ಮಾಡಿ, ಈವನ್ ನಿಮ್ಗೆ ಗೊತ್ತಿದೆ, ಇವತ್ತು ಸುಭಾಷ್ ಚಂದ್ರ ಬೋಸ್ ಇದಂತೆ ಸಾನೆಗುರ್ನಹಳ್ಳಿ 4 ಎಕರೆ ಏನು 24 ಎಕರೆ ಇತ್ತು, ಅದು 17 ಎಕರೆಗೆ ಇದಾಯಿತು. ಅದಕ್ಕೋಸ್ಕರ ಹೋರಾಟ ಮಾಡಿದಾಗ ನೀವು ಇದ್ರಿ, ನಾವು ಇದ್ರಿ. ಇವತ್ತು ದೊಡ್ಡ ಮೈದಾನವಾಗಿದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಒಂದು ಸ್ವಲ್ಪ ಜಾಗ ತೆಗೆದುಕೊಂಡಿದ್ದಾರೆ. ಆಟದ ಮೈದಾನ ಜೊತೆಗೆ ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಿದ್ದೇವೆ ರಾಜಾಜಿನಗರದಲ್ಲಿ. ಫಸ್ಟ್ ಟೈಮ್ BBM, BCom, BA ಬಹುಶಃ ಇತಿಹಾಸದಲ್ಲಿ ಇರಲಿಲ್ಲ. ಒಂದು ಡೊನೇಷನ್ 1 ಲಕ್ಷ ರೂಪಾಯಿ, 50,000 ರೂಪಾಯಿ ಡೊನೇಷನ್ ಕೊಡಬೇಕು. ಪ್ರಥಮ ಬಾರಿ ಕಾಲೇಜ್ ಮಾಡಿದ್ದೇವೆ, 2 ಹೈಸ್ಕೂಲ್ ಮಾಡಿದ್ದೇವೆ. ಜಾಗ ಬೇಕಲ್ಲ, ಎಲ್ಲ ಪ್ರೈವೇಟ್ನವ್ರು ಕೊಟ್ಬಿಟ್ಟಿದ್ದಾರೆ. ನಮ್ಗೆ ಜಾಗನೇ ಇಲ್ಲ. ಅಂಥದ್ರಲ್ಲಿ ಮಾಡ್ಲಿಕ್ಕೆ ಹೋದಾಗ ಆಕ್ಷೇಪಣೆ ಮಾಡಿದ್ರು. ನಾನು ಸರ್ಕಾರಿ ಶಾಲೆ ಆವರಣದ ಇವತ್ತು ಡಿಗ್ರಿ ಕಾಲೇಜ್ ನಡೆಸ್ತಾ ಇದ್ದೀನಿ. ಅಲ್ಲ, ನಾನು ಯಾಕೆ ಹೇಳ್ತೇನೆ ಅಂದರೆ, ಜನಗಳ ಸಹಕಾರ ಇದ್ದಾಗಲೂ ಸಹ
ಯಾಕೆಂದ್ರೆ ಆಟದ ಮೈದಾನದ ಜೊತೆನಲ್ಲಿ ಯಾವುದು ಅಲ್ಲ, ಕಾರ್ಪೊರೇಷನ್ ಬೈಲಾ ಪ್ರಕಾರ ನೀವು ಹೈ ಟೆನ್ಷನ್ ಲೈನ್ ಕೆಳಗಡೆ ಕಟ್ಟಡ ಖಂಡಿತವಾಗ್ಲಿಲ್ಲ. ಇವತ್ತು ಚಾಲೆಂಜ್ ಮಾಡ್ತೇನೆ, ಹೈ ಟೆನ್ಷನ್ ಲೈನ್ ಕೆಳಗಡೆ ಇದ್ರೆ ಬಹುಶಃ ಹೈ ಟೆನ್ಷನ್ ಲೈನ್ ಕೆಳಗಡೆ ಇದ್ರೆ ಹಂಗ ನಾವೇನು ಇದನ್ನ ಯಾವುದು ಗ್ರಂಥಾಲಯ ಮತ್ತು ನೀವೇನು ಕೇಳ್ತಾರೆ ವಾರ್ಡ್ ಆಫೀಸ್ ಕೇಳ್ತಾ ಇದ್ರೆ ಹೈ ಟೆನ್ಷನ್ ಲೈನ್ಗೆ ಇದ್ರೆ ಖಂಡಿತವಾಗ್ಲೂ ನಾವು ಸರ್ 1 ಎಕರೆ 2 ಕುಂಟೆ ಸಂಪೂರ್ಣವಾಗಿ ಹೈ ಟೆನ್ಷನ್ ಲೈನ್ ಕೆಳಗಡೆ ಇದೆ. ಮತ್ತೆ DC ಒಂದು ಆರ್ಡರ್ ಮಾಡಿದ್ದಾರೆ, ದೇವಸ್ಥಾನ ಉಳಿಸ್ಕೋಬೇಕು, ಅಶ್ವತ್ಥ ಕಟ್ಟೆ ಉಳಿಬೇಕು. ನಾನು ಅದ್ರ ಪರವಾಗಿದ್ದೇನೆ, ಒಂದೇ ಹೋರಾಟ ಸರ್. ಆ ಊರಿಗೆ ಒಂದು ಗ್ರೌಂಡ್ ಬೇಕು, ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಇಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ಹೇಳಿದ್ನಲ್ಲ, ನೀವು ಕಟ್ಟಡ 1 ಎಕರೆ ಬೇಕಾಗಿದೆ ಅಲ್ಲ, ಒಂದೊಂದು ಸತ್ಯ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ, ಆ ಜಾಗದಲ್ಲಿ ಮಾಡ್ಲಿಕ್ಕೆ ಸರ್ ಡಿಗ್ರಿ ಕಾಲೇಜ್ ಕಟ್ಟಲಿಕ್ಕೆ 1 ಎಕರೆ ಬೇಕಾಗ್ತದೆ. ಹೈ ಟೆನ್ಷನ್ 4 ಫ್ಲೋರ್ ಬರ್ತದೆ. ಹೈ ಟೆನ್ಷನ್ ಲೈನ್ ಬೇಡ ಬಿಡಿ, ಕಾಲೇಜ್ ಬೇಡ ಅಂದ್ರಲ್ಲ. ಇದನ್ನ ಈಗ ರಾಜಾಜಿನಗರ ಕ್ಷೇತ್ರದಲ್ಲಿ ಇನ್ನೊಂದು ಭಾಗದಲ್ಲಿದೆ ಅಷ್ಟೇ. ಈಗ ನೆಕ್ಸ್ಟ್ ಅಕ್ರಮ ಸಕ್ರಮದ ಬಗ್ಗೆ ಹೋಗೋಣ ದಯವಿಟ್ಟು. ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಚೌಕಟ್ಟಿದೆ. ಅಲ್ಲ, ನಾನು ಯಾವ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ಲಿಕ್ಕೆ ನಾನು ತಯಾರಾಗಿದ್ದೇನೆ. ಯಾವ ಪ್ರಶ್ನೆ ಕೇಳಲಿಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ತಯಾರಾಗಿದ್ದೇನೆ. ಕೊನೆಯದಾಗಿ ಇದು ಒಂದು ಪ್ರಶ್ನೆ ದಯವಿಟ್ಟು ನಿಮಗೆ ನೇರವಾಗಿ ಕೇಳ್ತೀನಿ. ಹೇಳಿ. ನರೇಂದ್ರ ಬಾಬುಗೆ ನಾವು ಕೇಳಿದ್ವಿ, ಸುರೇಶ್ ಕುಮಾರ್ ಅವ್ರು ಯಾಕೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಯಾರು ಹಿಂದೆ ಮುಂದೆ ದಯವಿಟ್ಟು ನೋಡ್ತಾ ಇಲ್ಲ. ಇದು ಲಕ್ಷಾಂತರ ಜನ ಟಿವಿ ಅವ್ರು ನೋಡ್ತಾ ಇದ್ದಾರೆ. ಅವಾಗ ಮಾತಾಡುವಾಗ ನೀವು ಸ್ವಲ್ಪ ಕ್ಲೀನ್ ಆಗಿ ಮಾತಾಡಿ. ನಾವು ಸುರೇಶ್ ಕುಮಾರ್ ಅವ್ರನ್ನ ಪದೇ ಪದೇ ಮಾತಾಡಿದ್ದು ನಿಜ. ನಾವು ಸತ್ಯ ಹೇಳಲಿಕ್ಕೆ ಹಿಂಗೆ ಇಲ್ಲ. ವೈಎಸ್ ದತ್ತ ಅವ್ರನ್ನ ಕರೆದ್ವಿ, ಸುರೇಶ್ ಕುಮಾರ್ ಅವ್ರನ್ನ ಕರೆದ್ವಿ, ಬರ್ದೆ ಹೋದ್ರೆ ಏನು ಮಾಡೋಣ? ನೋಡ್ರಿ ನನಗೇನು ಬೇಕು ಅಂತ ಇಲ್ಲ. ಸುರೇಶ್ ಕುಮಾರ್ ಅವರು ಬರಲಿಲ್ಲ ಇಲ್ಲಿಗೆ, ನಾವು ಕರೆದಿದ್ದೀವಿ, ಅವ್ರು ಬರಲಿಲ್ಲ. ಅದು ನಿಮ್ಮ ನಾಯಕರನ್ನ ಕೇಳಬೇಕು ಹೋಗಿ. ವೈಯಕ್ತಿಕವಾಗಿ ಅವರು ನನ್ನ ಸ್ನೇಹಿತರು. ಈಗ ನಾನು ಅವ್ರ ಪ್ರಶ್ನೆ ಕೇಳಿದರೆ ಉತ್ತರ ಹೇಳ್ಬಿಡ್ತೇನೆ. ಹೇಳಿ. ಈಗ ಒಂದು ನಿಮಿಷ ಕೂತ್ಕೊಳ್ಳಿ ದಯವಿಟ್ಟು. ನನಗೆ ಇಲ್ಲಿ ಪಕ್ಷಗಳು ಮುಖ್ಯ ಅಲ್ಲ. ನನಗೆ ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್ ಪಕ್ಷ, JDS ಪಕ್ಷ ನನಗೆ ಮುಖ್ಯ ಅಲ್ಲ. ನನಗೆ ಮುಖ್ಯ ಈ ಕ್ಷೇತ್ರದ ಸಮಸ್ಯೆಗೋಸ್ಕರ ಮಾಡಬೇಡಿ. ನೀವು ಕೇಳಿ, ಪ್ರಶ್ನೆ ಕೇಳಿ, ಮಾತಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ನೀವು ಮಾತಾಡಬೇಕು. ಈಗ ನೀವು ಚರ್ಚೆ ಮಾಡೋದಿದ್ರೆ ಚರ್ಚೆ ಮಾಡಬೇಕು. ಚರ್ಚೆ ಮಾಡೋ ಹಾಗಿದ್ರೆ ಚರ್ಚೆ ಮಾಡಬೇಕು. ಚರ್ಚೆ ಮಾಡಲಿಕ್ಕೆ ಸಿದ್ಧ ಇಲ್ಲ ಅಂತಂದರೆ ಈ ಕಾರ್ಯಕ್ರಮ ನಡೆಸಿ ಅರ್ಥ ಇಲ್ಲ. ಚರ್ಚೆ ಮಾಡೋ ಹಾಗಿದ್ರೆ ಚರ್ಚೆ ಮಾಡಿ. ನೀವು ಒಂದು ನಿಮಿಷ. ಆವಾಗಲೇ ನಮ್ಮನ್ನು ನೀವು ನರೇಂದ್ರ ಬಾಬು ವಿರೋಧಿಗಳು ಅಂತ ನರೇಂದ್ರ ಬಾಬು ಅಭಿಮಾನಿಗಳು ಹೇಳಿದರು. ಈಗ ಸುರೇಶ್ ಕುಮಾರ್ ಅಭಿಮಾನಿಗಳು ನಾವು ಸುರೇಶ್ ಕುಮಾರ್ ವಿರೋಧಿಗಳು ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಇಷ್ಟೇ, ನಾವು ಯಾವ ಪಕ್ಷದಕ್ಕೂ ಸೇರಿದವರಲ್ಲ. ನಾವು ಪ್ರಾಮಾಣಿಕವಾಗಿ ಎಲ್ಲ ಪಕ್ಷದ ನಾಯಕರುಗಳನ್ನು ಕರೆದಿದ್ವಿ. ಅವ್ರಿಗೆ ಮಾತಾಡಬೇಕು ಅಂತಿದ್ರೆ ದಯವಿಟ್ಟು ಇಲ್ಲಿ ಬಂದು ಮಾತಾಡಬೇಕಾಗಿತ್ತು. ಮಾತಾಡಲಿಲ್ಲ ಅಂತಂದರೆ ಅದಕ್ಕೆ ನಾವು ಕಾರಣ ಅಲ್ಲ. ಸರ್, ಈ ಕ್ಷೇತ್ರದಲ್ಲಿ ಇಷ್ಟೆಲ್ಲ ರಾಜಕೀಯದ ವೈಮನಸ್ಯ ಇದು ಕ್ಷೇತ್ರದ ಬೆಳವಣಿಗೆ ಮೇಲೆ ಪ್ರಭಾವ ಬೀರುತ್ತಿದೆ ಅಂತ ಅನ್ಸುತ್ತಾ? ಬೀರುತ್ತೆ. ಪಕ್ಷಗಳು ನಾನು ಅಧಿಕಾರಕ್ಕೆ ಬಂದಾಗ ನನ್ನ ವಿರೋಧ ಪಕ್ಷದವರು ಹೇಳಿದ ಕೆಲಸನ ನಾನು ಮಾಡೋದಿಲ್ಲ. ಈ ಥರದ ಒಂದು ಪರಿಸ್ಥಿತಿಯಲ್ಲಿದೆಯಾ? ಇದು ಕೆಲವು ಶಾಸಕರಲ್ಲಿ ಐತೆ. ಅದರಲ್ಲಿ ಬಾಬು ಅವರಲ್ಲಿ ಎಷ್ಟಿದೆ ಅಂತ ನನಗೆ ಅದರ ಪ್ರಮಾಣ ಗೊತ್ತಿಲ್ಲ. ಆದರೆ ಬೇರೆ ಶಾಸಕರು ಬಂದರೆ ಅವ್ರನ್ನ ನಿರ್ಲಕ್ಷ್ಯ ಮಾಡುವಂಥದ್ದು ಭಾಳಷ್ಟು ಶಾಸಕರು ಮಾಡ್ತಾರೆ. ಅವ್ರ ಕೆಲಸ ಅವರು ಹೇಳಿದ್ದನ್ನು ಮಾಡೋದಲ್ಲೇ ಇರೋದು ಇವೆಲ್ಲವನ್ನು ಮಾಡ್ತಾರೆ. ಆದರೆ ನಾವು ಕೆಲಸ ಮಾಡಿಸ್ಕೊಳ್ಳೋದು ನಮ್ಮ ಹಕ್ಕು. ಒಂದು ವೇಳೆ ಮಾಡಲಿಲ್ವ ಇವರು ಆ ಇಶ್ಯೂ ಇಟ್ಟುಕೊಂಡು ಅದನ್ನು ದೊಡ್ಡ ಇಶ್ಯೂ ಮಾಡುವಂಥದ್ದು ಕೂಡ ಸಾಧ್ಯ. ಚುನಾವಣೆಯಲ್ಲಿ ನಮಗೆ ನಮ್ಮ ನಾಯಕರನ್ನ 5 ವರ್ಷ ಕಾಯಬೇಕಾಗಿಲ್ಲ. ಮಧ್ಯದಲ್ಲೇ ಅದನ್ನು ಇಶ್ಯೂ ಮಾಡ್ತಾ ಒಬ್ಬ ಪ್ರತಿನಿಧಿಯ ವ್ಯಕ್ತಿತ್ವವನ್ನು ತೇಜೋವಧೆ ಮಾಡ್ತಾ ಹೋಗ್ಬೋದು, ವ್ಯಕ್ತಿತ್ವವನ್ನು ಕೆಳಕ್ಕೆ ಇಳಿಸ್ತಾ ಹೋಗ್ಬೋದು. ಅದು ಒಂದು ಕಾಲಘಟ್ಟಕ್ಕೆ ಬರುತ್ತಲ್ಲ, ಎಲೆಕ್ಷನ್ ಹೊತ್ತಿಗೆ ಬಂದಾಗ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಕೆಲಸ ಮಾಡ್ದಲ್ಲಿ ಅದು ಇಲ್ಲಿ ಪಕ್ಷದ ವಿಚಾರ ತರಬಾರ್ದು ಯಾರೇ ಆಗಲಿ. ಈಗ ಪಕ್ಷ ಬಂದಾಗಲೇ ನಮ್ಮ ಪಕ್ಷದ ಶಾಸಕ ಅವ್ರು ಏನೇ ಮಾಡಲಿ ನಾನು ಅವ್ರನ್ನ ಬೆಂಬಲಿಸಬೇಕು, ಅವ್ರನ್ನ ಜೈ ಅನ್ಬೇಕು ಅನ್ನೋದಿದೆಯಲ್ಲ, ಆ ಮನೋಭಾವ ಬಾರ್ದು. ಇನ್ನೊಬ್ಬ ಶಾಸಕ ತಪ್ಪು ಮಾಡಿದಾಗ ಅದನ್ನು ಹೇಳಬಾರ್ದು, ನಾವು ಆ ಪಕ್ಷದವರು ಅಂತೇಳಿ ಭಾವಿಸೋದಿದೆಯಲ್ಲ, ಅದೂ ದೊಡ್ಡ ದ್ರೋಹದ ಕೆಲಸ. ಏಕೆಂದರೆ ಪಕ್ಷದ ವ್ಯಕ್ತಿನ ಒಳಗಾಕ್ಕೊಂಡು ನಾಯಕನ ಅವನ್ನ ತಪ್ಪನ್ನೆಲ್ಲ ಮುಚ್ಚಿಕೊಂಡು ಜನದ್ರೋಹ ಆಗುತ್ತೆ. ಅದು ಜನದ್ರೋಹ ಮಾಡುವಂಥದ್ದು ಇದೆಯಲ್ಲ, ಅದು ತಪ್ಪಾಗುತ್ತೆ. ಸುರೇಶ್ ಕುಮಾರ್ ಅವರು ಮತ್ತು ಇನ್ನೂ ದತ್ತ ಅವರಲ್ಲಿ ಬರಲೇಬೇಕಾಗಿತ್ತು ನನ್ನ ಭಾವನೆ. ಯಾಕೆ ಅಂದರೆ
ನಾನು ಕೇಳೋದು ಈಗ ನೋಡಿ, ಮಾಧ್ಯಮಗಳು ಸ್ವಲ್ಪ ಮಾಧ್ಯಮದ ಮಿತ್ರರು ನಿಮ್ಮ ಮೇಲೇ ವಾಗ್ದಾಳಿ ಮಾಡಿದ್ರು. ವಾಗ್ದಾಳಿ ಯಾಕೆ ಮಾಡಿದ್ರು ನನಗೆ ಸ್ವಲ್ಪ ನೋವಾಗುತ್ತೆ. ಯಾಕೆ ಗೊತ್ತಾ? ಪ್ರತಿಯೊಬ್ಬ ರಾಜಕೀಯ ಧುರೀಣ ಕೂಡ ಅಂತಿಮವಾಗಿ ಮಾಧ್ಯಮಗಳ ಪ್ರಚಾರದಿಂದಲೇ ಚುನಾವಣೆಗೆ ಹೋಗೋದು, ಮಾಧ್ಯಮಗಳ ಪ್ರಚಾರದಿಂದಲೇ. ಮತ್ತು ಒಬ್ಬ ಶಾಸಕ ಆಗಿದ್ದವನು, ಒಬ್ಬ ಪಾಲಿಕೆ ಸದಸ್ಯ ಆಗಿದ್ದವನು, ಒಬ್ಬ ಮಂತ್ರಿ ಆಗಿದ್ದವನು ಏನು ಮಾಡ್ದ ಆ ತನ್ನ ಅವಧಿಯಲ್ಲಿ ಅನ್ನೋದು ಗೊತ್ತಾಗೋದು ಕೂಡ ಮಾಧ್ಯಮಗಳಿಂದಲೇ. ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಅವ್ರಿಗೆ ಏನು ಮಾಡ್ದ ಅನ್ನೋದು ಗೊತ್ತಾಗಲ್ಲ. ಈ ಕೆಲವರು ಹತ್ರದಲ್ಲಿ ಒಡನಾಟ ಇದ್ದವರು ಅಥವಾ ಸುಳ್ದಾಡೋರು, ರಾಜಕಾರಣದಲ್ಲಿ ಒಡನಾಟ ಇರೋರಿಗೆ ಗೊತ್ತಾಗ್ತತೆ ಇದು ಮಾಡಿಲ್ಲ, ಇದು ಅನ್ಯಾಯ ಮಾಡಿದ್ರು ಅನ್ನೋದು. ಮಿಕ್ಕ ಜನರಿಗೆ ಎಲ್ಲಿ ಗೊತ್ತಾಗುತ್ತೆ ಹೇಳಿ? ಮಿಕ್ಕ ಜನರು ಅಂದರೆ 95% ಇದ್ದಾರೆ. ಇಡೀ ರಾಜಾಜಿನಗರ ಎಲ್ಲವೂ 95% ಇದ್ದಾರೆ ಅವರು. ಇವ್ರು ಖಾಲಿ 5%. ಆ ಜನರು ನಾಳೆ ಮತ ಹಾಕುವ ಸಂದರ್ಭದಲ್ಲಿ ಅವ್ರಿಗೆ ಈ ಶಾಸಕ, ಈ ಮಂತ್ರಿ, ಈ ಪ್ರತಿನಿಧಿ ಇಂಥ ಕೆಲಸ ಮಾಡ್ದ, ಇಂಥ ದ್ರೋಹ ಮಾಡ್ದ ಅನ್ನೋ ವಿಚಾರ ಸತ್ಯದರ್ಶನ ಅವ್ರಿಗಾದ್ರೆ ತಾನೇ ಡಿಸಿಷನ್ ತೊಗೊಳ್ಳೋದು. ಯಾರೇ ಬಂದು ಮನೆಗೆ ಬಂದು ಚೀಟಿ ಕೊಟ್ಟಿದ್ರು, ಗೋಗರ್ದಿದ್ರು, ಕಾಲಿಗೆ ಬಿದ್ದಿದ್ರು, ಅಥವಾ ಏನೇ ಕಪ್ಪ ಕಾಣಿಕೆ ಕೊಟ್ಟಿದ್ರು ಕೂಡ ಅಂತಿಮವಾಗಿ ನಿರ್ಧಾರ ತಗೊಳ್ಳೋದು ಅವ್ರ ಕೆಲಸದ ಮೇಲೆ. ಜನ ಏನು, ನಮ್ಮ ಜನ ಏನು ಭ್ರಷ್ಟರಾಗಿ ಹೋಗಿಲ್ಲ. ನಮ್ಮ ಉದ್ದೇಶನೂ ಅಷ್ಟೇ. ಅಂದರೆ ಹಂಗಾಗಿ ಮಾಧ್ಯಮ ಮಿತ್ರರು ಮೇಲೆ ಈ ಥರದ ವಾಗ್ದಾಳಿ ಬೇಕಾಗಿಲ್ಲ. ಸುರೇಶ್ ಕುಮಾರ್ ಅವರು ಬರಬೇಕಾಗಿತ್ತು. ಯಾಕೆಂದ್ರೆ ನಾಳೆ ಚುನಾವಣೆ ಸಂದರ್ಭಕ್ಕೆ ಖಂಡಿತ ಈ ಚರ್ಚೆ ಯಾಕೆ ಏಕಮುಖ ಆಗ್ತಾ ಇದೆ, ಮತ್ತೆ ಇಲ್ಲ ನಮ್ಮ ಪಕ್ಷದವ್ರನ್ನ ಏಕಮುಖ ಆಗಬಾರದು ಅನ್ನೋ ಕಾರಣಕ್ಕಾಗಿ ನಾವು ವಿರೋಧ ಪಕ್ಷದ ಸ್ಥಾನವನ್ನು ತಗೊಂಡು ಕೂತ್ಕೊಂಡಿರೋದು. ಇದೊಂದು ಆರೋಗ್ಯಪೂರ್ಣವಾದ ಚರ್ಚೆ ಆಗಬೇಕಾಗಿದ್ರೆ ದತ್ತ ಅವರು ಮತ್ತೆ ಸುರೇಶ್ ಕುಮಾರ್ ಅವರು ಬರಲೇಬೇಕಾಗಿತ್ತು. ಬಂದಿದ್ರೆ ಅದಕ್ಕೊಂದು ಘನತೆ ಬರ್ತಿತ್ತು, ಅವ್ರಿಗೂ ಒಂದು ಪ್ರಚಾರ ಜೊತೆಗೆ ವ್ಯಕ್ತಿತ್ವ ಅವ್ರಿಗೆ ಇದಾಗ್ತಿತ್ತು. ಬರ್ದಲ್ಲೇ ಇರೋದು ಚರ್ಚೆ ಮೌಲಿಕ ಆಗಬೇಕು. ಜೊತೆಗೆ ಇಬ್ಬರು ಪರಸ್ಪರ ಎದುರಾಳಿಗಳು, ಬೇರೆ ಬೇರೆ ಪಕ್ಷದ ಎದುರಾಳಿಗಳು ಈ ಕ್ಷೇತ್ರವನ್ನು ಹಲವಾರು ವರ್ಷಗಳ ಕಾಲ ರೆಪ್ರೆಸೆಂಟ್ ಮಾಡಿರುವಂಥವ್ರು ಎದುರ ಬದುರು ನಿಂತ್ಕೊಂಡು ಮಾತಾಡಿದಾಗ ನಿನ್ನ ಟೈಮ್ನಲ್ಲಿ ಇದಾಗಿಲ್ಲ, ನನ್ನ ಟೈಮ್ನಲ್ಲಿ ಇದಾಗಿದೆ ಅಂತ ಹೇಳ್ಕೊಳ್ಳೋದನ್ನು ಪ್ರಶ್ನೆ ಮಾಡೋ ಹಕ್ಕು ಮತ್ತು ಪ್ರಶ್ನೆ ಮಾಡೋ ಅವಕಾಶ ಅವ್ರಿಗಿರತ್ತೆ. ಆ ಅವಕಾಶ ಬಣ್ಣ ಬಯಲಾಗ್ತಾ ಇತ್ತು, ಅದು ಇರಬೇಕಾಗಿತ್ತು ಅನ್ನೋದು ನಮ್ಮ ಉದ್ದೇಶ ಕೂಡ. ಜಾಣಗೆರೆ ಅವರ ಪಾತ್ರ ಏನು ಅಂತಂದರೆ, ನ್ಯೂಟ್ರಲ್ ಆಗಿ ನಿಂತ್ಕೊಂಡು, ಅವರಾಗಲಿ ನಾನಾಗಲಿ ಯಾವುದೇ ಪಕ್ಷಕ್ಕೂ ಸೇರಿದವರಲ್ಲ. ನರೇಂದ್ರ ಬಾಬು ಅವರು ಕಾಂಗ್ರೆಸ್ ಪಕ್ಷ, ನಾವಿಬ್ಬರು ಇಲ್ಲಿ ವಿರೋಧ ಪಕ್ಷದ ಸ್ಥಾನವನ್ನು ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಹಾಗೆ ಮಾತಾಡೋದು ಪತ್ರಕರ್ತರ ಧರ್ಮ ಅಂತ ನಾನು ನಂಬಿದ್ದೇನೆ, ಜಾಣಗೆರೆಯವರು ನಂಬಿದ್ದಾರೆ. ಮತ್ತು ಬಹುಶಃ ನಮಗೂ ಜಾಣಗೆರೆಯವರು ಒಪ್ಕೊಳ್ತಾರೆ, ನಾನು ಒಪ್ಕೊಳ್ತೀನಿ. ನಾವು ಕರೆದ ತಕ್ಷಣ ನಾಯಕರು ಬಂದು ಬಿಡಬೇಕು ಅನ್ನೋ ನಿರೀಕ್ಷೆ ನಮಗೆ ಖಂಡಿತ ಇರೋದಿಲ್ಲ. ನಾವು 1 ವಾರದ ಮುಂಚಿಂದನೇ ಇದನ್ನು ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಅಂದರೆ ನಾಯಕರಾದವರಿಗೆ ಹಲವಾರು ಕೆಲಸಗಳಿರುತ್ತೆ, ಜನಗಳ ಒತ್ತಡ ಇರುತ್ತೆ, ದಿನನಿತ್ಯ ಅವರ ಮನೆ ಮುಂದೆ ಜನರ ಸಾಲಿರುತ್ತೆ, ಅವರಿಂದ ಏನೋ ಕೆಲಸ ಆಗಬೇಕು ಅಂತ ಬಂದಂಥ ನಿರೀಕ್ಷೆ ಮಾಡಿ ಬಂದಂಥ ಜನರ ಹಿಂಡಿರುತ್ತೆ. ಅದನ್ನೆಲ್ಲ ತಪ್ಪಿಸ್ಕೊಂಡು 1 ಗಂಟೆ ವಿರಾಮ ಮಾಡ್ಕೊಂಡು ಬರೋದು ಜನನಾಯಕರಿಗೆ, ಯಾರೇ ಆಗಲಿ, ನರೇಂದ್ರ ಬಾಬು ಅವರಾಗಲಿ, ಸುರೇಶ್ ಕುಮಾರ್ ಅವರಾಗಲಿ, ದತ್ತ ಅವರಾಗಲಿ, ಅದು ಸುಲಭದ ವಿಷಯ ಅಲ್ಲ. ಆದರೆ ನಾವು ಅದಕ್ಕೋಸ್ಕರ 1 ವಾರ ಮುಂಚಿನಿಂದ ಪ್ಲ್ಯಾನ್ ಮಾಡ್ತಾ ಇರ್ತೀವಿ, ಇಂಥ ದಿನ ಮಾಡ್ತೀವಿ ಅಂತೇಳಿ. ನಮಗೆ ನಮ್ಮದೇ ಆದ ಮಾಧ್ಯಮದ್ದೇ ಆದ ಇತಿಮಿತಿಗಳಿರುತ್ತೆ. ಇಂಥ ಟೈಮಿನೊಳಗೆ ನಾವು ಇಂಥದ್ದನ್ನು ಮಾಡಬೇಕು ಅನ್ನೋದಿರುತ್ತೆ, ಡೆಡ್ಲೈನ್ಗಳಿರುತ್ತೆ. ಈ ಡೆಡ್ಲೈನ್ಗಳ ಬಗ್ಗೆ ಬಹುಶಃ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರೋ ಎಲ್ರಿಗೂ ಗೊತ್ತಿರುತ್ತೆ ಎಷ್ಟು ಒತ್ತಡ ಇರುತ್ತೆ ಅಂಥೇಳಿ. ಆ ಒತ್ತಡದ ನಡುವೆ ನಾವು ಸಾಧ್ಯವಾದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ನಮ್ಮ ಉದ್ದೇಶ ಕ್ಷೇತ್ರದ ಸಮಸ್ಯೆಗಳನ್ನು, ಕ್ಷೇತ್ರದ ಜನನಾಯಕರನ್ನು ಮಾಧ್ಯಮದ ಮೂಲಕ ಜನಕ್ಕೆ ತಗೊಂಡೋಗಿ ತಲುಪಿಸೋದು. ಆ ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಅದನ್ನು ಬಹುಶಃ ಬಾಬು ಅವರು, ಜಾಣಗೆರೆಯವರು ಒಪ್ಕೊಳ್ತಾರೆ, ಇಲ್ಲಿರೋ ಜನ ಕೂಡ ಆವೇಶನ ಮರೆತು ಒಪ್ಕೊಳ್ತಾರೆ ಅಂತ ನಂಬ್ತಾ ನಾನು ಇವತ್ತಿನ ಅಖಾಡನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಥ್ಯಾಂಕ್ ಯು.